ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಎವಲ್ಯೂಷನ್ ಚಾಪ್ಟರ್ನಲ್ಲಿ ಬರುವಂತಹ ಎಲ್ಲ ಥಿಯರೀಸ್ಗಳನ್ನು 3 ವಿಡಿಯೋಗಳಲ್ಲಿ ಡಿಟೇಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ನಾವು ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್. ಸೊ ಇದೇನು ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಏನು ಹೆಡ್ಡಿಂಗ್ನಲ್ಲಿ ಬರುವಂತಹ ಕಾನ್ಸೆಪ್ಟ್ ಇದೆ, ಇದನ್ನು ನಾನು ಬಯಾಲಜಿಕಲ್ ಎವಲ್ಯೂಷನ್, ಈ ಎರಡೂ ಕಾನ್ಸೆಪ್ಟು ಒಂದೇ ಅಪ್ರೋಚಲ್ಲಿದ್ದಾವೆ, ಒಂದೇ ಪಾಯಿಂಟ್ ಕಡೆ ಅವು ತೊಗೊಂಡು ಹೋಗ್ತಾ ಇದ್ದಾವೆ. ಸೊ ಈ ವಿಡಿಯೋದಲ್ಲಿ ನಾನು ಈ ಎರಡೂ ಹೆಡ್ಡಿಂಗ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ಒನ್ ಮುಗಿದಾಗಿದೆ, ಒರಿಜಿನ್ ಆಫ್ ಲೈಫ್ ಥಿಯರೀಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ, ಬಿಗ್ ಬ್ಯಾಂಗ್ ಥಿಯರಿಯನ್ನು ಕೂಡ ನಾವು ಓದಿದ್ದೀವಿ. ಅದಾದಮೇಲೆ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್, ಕಳೆದ ವಿಡಿಯೋದಲ್ಲಿ ಇಲ್ಲಿ ಪ್ರೋಟೋಬಯಾಂಟ್ ಅಂತ ಏನು ಫಾರ್ಮ್ ಆಗಿತ್ತಲ್ಲ, ಅಂದರೆ ಜೀವಿ ಹೆಂಗೆ ಹುಟ್ಕೋತು ಅಂತ ಇಲ್ಲಿವರೆಗೂ ಥಿಯರೀಸ್ನಲ್ಲಿ ಗೊತ್ತಾಯಿತು. ಹುಟ್ಕೊಂಡಂತಹ ಒಂದು ಜೀವಕೋಶ, ಒಂದು ಜೀವಿ ಏನಿದೆ ಅದು ಹೆಂಗೆ ಎವಲ್ಯೂಷನ್ ಆಗ್ತಾ ಹೋಯಿತು, ಹೆಂಗೆ ಅದು ವಿಕಸನಗೊಳ್ತಾ ಹೋಯಿತು ಅಂತ ಕಲೀಲಿಕ್ಕೆ ಬಯಾಲಜಿಕಲ್ ಎವಲ್ಯೂಷನ್ ಅನ್ನುವಂತಹ ಒಂದು ಹೆಡ್ಡಿಂಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರುವಂತಹ ಕಾನ್ಸೆಪ್ಟು ಮತ್ತು ಇಲ್ಲಿ ಬರುವಂತಹ ಕಾನ್ಸೆಪ್ಟ್, ಇಲ್ಲಿಯೂ ಕೂಡ ಎವಲ್ಯೂಷನ್ ಇದೆ, ಇಲ್ಲಿಯೂ ಕೂಡ ಎವಲ್ಯೂಷನ್ ಇದೆ. ಬಯಾಲಜಿಕಲ್ ಎವಲ್ಯೂಷನ್ನು ಅಂದರೆ ಲೈಫದ್ದು ಎವಲ್ಯೂಷನ್ನು, ಅದನ್ನು ನಾವಿವತ್ತು ಕಲಿಯೋಣ. ಸೊ ಈ ಬಯಾಲಜಿಕಲ್ ಎವಲ್ಯೂಷನ್ ಅಥವಾ ಆಲ್ಸೋ ಕಾಲ್ಡ್ ಆಸ್ ಥಿಯರಿ ಆಫ್ ಆರ್ಗ್ಯಾನಿಕ್ ಎವಲ್ಯೂಷನ್ ಎರಡೂ ಒಂದೇ. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಇದನ್ನು ಅಬ್ಸರ್ವ್ ಮಾಡಿದಂತಹ ಸೈಂಟಿಸ್ಟ್ಗಳು ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಎವಲ್ಯೂಷನ್ ಅನ್ನುವಂತಹ ಏನೋ ಒಂದು ವರ್ಡ್ ಸ್ಟಾರ್ಟ್ ಆಯ್ತಲ್ಲ, ವಿಕಸನಗೊಳ್ತಾ ಇದೆ ಒಂದು ಜೀವಿ ಅಂತ ಏನಿದೆಯಲ್ಲ, ಇದನ್ನು ಅರ್ಲಿಯರ್ ಡೇಸ್ನಲ್ಲಿ ಕೊಟ್ಟಂತಹ ಸೈಂಟಿಸ್ಟ್ ಯಾರು? ಲೆಮಾರ್ಕ್. ಓಕೆ, ಸೊ ಇದಕ್ಕೆ ನಾವು ಲೆಮಾರ್ಕಿಸಮ್ ಅಂತಲೂ ಕರೀತಾರೆ. ಓಕೆ, so Lamarck, so the theories or the points which are given by Lamarck, it is called as Lamarckism. ಇದು 6. ಓಕೆ, ನಾವು ಲೆಮಾರ್ಕ್ ಏನು ಹೇಳಿದರು ಅಂದರೆ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಎವಲ್ಯೂಷನ್ ಹೆಂಗಾಗಿದೆ ಅಂತ ಇವ್ರು ಹೇಳ್ತಾ ಹೋದರು. ಲೆಮಾರ್ಕ್ ಪ್ರಕಾರ ಇವರು 2 ಕಾನ್ಸೆಪ್ಟ್ಗಳನ್ನು ತುಂಬ ಇಂಪಾರ್ಟೆಂಟಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಹೋದರು. ಅದರಲ್ಲಿ ಮೊದಲನೇದಾಗಿ ಬರೋದೇನು ಅಂದರೆ ಥಿಯರಿ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಥಿಯರಿ ಆಫ್ ಅಕ್ವೈರ್ಡ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಓಕೆ, ಪ್ರಾಪರ್ ಆಗಿ ಹಂಗೆ ಬರೆಯೋಣ. ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಇನ್ಹೆರಿಟೆನ್ಸ್, ಹಿಯರ್ ಐ ವಿಲ್ ರೈಟ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್, ACQUIRED, ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಸೊ ಲೆಮಾರ್ಕ್ ಅವರು ಸ್ಟಾರ್ಟ್ ಮಾಡಿದ್ದು ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ ಅನ್ನುವಂತಹ ಒಂದು ಕಾನ್ಸೆಪ್ಟಿಂದ. ಇವ್ರೇನು ಹೇಳಿದರು ಅಂತಂದರೆ, ಒಂದು ಜೀವಿ ಹುಟ್ಕೊಂಡ ಮೇಲೆ, ಒಂದು ಜೀವಿ ರಿಪ್ರೊಡಕ್ಷನ್ ಆಗಿ ಹೊಸ ಜೀವಿ ಬಂದ ಮೇಲೆ ಆ ಜೀವಿ ಏನು ಮಾಡುತ್ತೆ, ಸಾಕಷ್ಟು ಕ್ಯಾರೆಕ್ಟರ್ಸ್ಗಳನ್ನು ಅಳವಡಿಸ್ಕೊಳ್ಳುತ್ತೆ. ಆ್ಯಂಡ್ ಆ ಎಲ್ಲ ಕ್ಯಾರೆಕ್ಟರ್ಸ್ಗಳು, ಅಳವಡಿಸಿಕೊಂಡಂತಹ ಕ್ಯಾರೆಕ್ಟರ್ಸ್ಗಳು ನೆಕ್ಸ್ಟ್ ಜನ್ರೇಷನಿಗೆ ಇನ್ಹೆರಿಟ್ ಆಗ್ತವೆ, ಪಾಸ್ ಆನ್ ಆಗ್ತವೆ. ಇದರಿಂದ ಜೀವಿ ವಿಕಸನಗೊಳ್ಳುತ್ತೆ ಅಂತ ಲೆಮಾರ್ಕ್ ಅವರು ಹೇಳಿದರು. ಬಟ್ ಸಾಕಷ್ಟು ಜನ ಸೈಂಟಿಸ್ಟ್ಗಳು ಅಗೇನ್ ಇದನ್ನು ಡಿಸ್ಪ್ರೂವ್ ಮಾಡಿದರು, ಅಗ್ರಿ ಆಗಲಿಲ್ಲ. ಯಾಕೆ? ಬಿಕಾಸ್ ಇವಾಗ ನಾವು ಹ್ಯೂಮನ್ ಬೀಯಿಂಗ್ಸನ್ನೇ ತೊಗೊಂಡ್ರೆ, ಇವಾಗ ನಾನು ಹುಟ್ಟಿದ ಮೇಲೆ ಸಾಕಷ್ಟು ಫಿಸಿಕಲ್ ಕ್ಯಾರೆಕ್ಟರ್ಸ್ಗಳನ್ನು ನಾನು ಅಳವಡಿಸ್ಕೋತಾ ಇದ್ದೀನಿ. ಸೊ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ಗಳನ್ನು ಅಳವಡಿಸ್ಕೋತಾ ಇದ್ದೀನಲ್ಲ, ದೇ ಆರ್ ಆಲ್ ದ ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್. ಅಂದರೆ ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ಗಳೇನಿದ್ದಾವೆ ಅವ್ರ ಮೇಲೆ ಅಫೆಕ್ಟ್ ಆಗುವಂಥ ಕ್ಯಾರೆಕ್ಟರ್ಸ್ಗಳನ್ನ ಅಳವಡಿಸ್ಕೋತಾ ಇದ್ದೀನಿ. ಬಟ್ ದೇರ್ ಈಸ್ ನಥಿಂಗ್ ಟು ಡೂ ವಿತ್ X and Y ಕ್ರೋಮೋಸೋಮ್ಸ್. ಅವರಲ್ಲಿ ಚೇಂಜಸನ್ನು ಮಾಡಲಿಕ್ಕೆ ನಂಗೆ ಸಾಧ್ಯ ಇಲ್ವಾ? ಸೊ ಜಸ್ಟ್ ನಾನು ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ಗಳನ್ನು ಮಾಡಿಸ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನೇನೋ ಕೈ ಮೇಲೆ ಏನೋ ಒಂದು ಬರೆಸ್ಕೊಂಡೆ ಅಂತ ಅಂದ್ಕೊಳ್ಳಿ, ಅದು ನಂದು ನೆಕ್ಸ್ಟ್ ಜನ್ರೇಷನಿಗೂ ಪಾಸ್ ಆನ್ ಆಗುತ್ತಾ? ಪಾಸ್ ಆನ್ ಆಗೋದಿಲ್ಲ. ನಾನು ನನ್ನ ಹೇರ್ ಕಲರ್ ಚೇಂಜ್ ಮಾಡ್ಕೊಂಡೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಮಸ್ತ್ ಸಲೂನ್ ಶಾಪಿಗೆ ಹೋಗಿ ಬ್ಲ್ಯಾಕ್ ಇರುವಂಥ ಹೇರನ್ನು ಫ್ಯಾಷನ್ ಮಾಡಲಿಕ್ಕೆ ಬ್ರೌನ್ ಕಲರ್ ಮಾಡ್ಕೊಂಡೆ ಅಂತ. ಇದು ಒಂದು ಅಕ್ವೈರ್ಡ್ ಕ್ಯಾರೆಕ್ಟರ್. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ನಂದು ಹೇರ್ ಕಲರು ಬ್ರೌನ್ ಆಯಿತು ಅಂದರೆ ನನ್ನಿಂದ ಹುಟ್ಟಿದಂತಹ ನೆಕ್ಸ್ಟ್ ಜನ್ರೇಷನ್ದು ಹೇರ್ ಕಲರು ಬ್ರೌನ್ ಆಗುತ್ತಾ? ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಥಿಯರಿಯನ್ನು ಒಪ್ಕೊಳ್ಳಿಲ್ಲ. ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ಗಳನ್ನು ನಾವು ಪಾಸ್ ಆನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಇದಾದಮೇಲೆ ಲೆಮಾರ್ಕ್ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಗೇನ್ ಹಿ ಗೇವ್ ಅ ಥಿಯರಿ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ. ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿಯನ್ನು ಪ್ರಪೋಸ್ ಮಾಡಿದರು. Now one point you have to remember,
ನಾವಿವಾಗ ತುಂಬ ಅಡ್ವಾನ್ಸ್ ಆಗಿ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದು ಇಷ್ಟೊಂದು ಪಾಯಿಂಟ್ಸ್ಗಳನ್ನು ಓದ್ತಾ ಇದ್ದೀವಿ. ನಮಗೆ ಹ್ಯೂಮನ್ ಜೆನೆಟಿಕ್ ಮೇಕಪ್ಪು ಗೊತ್ತು, ಜೀನ್ಸು ಗೊತ್ತು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ನಲ್ಲಿ. ಬಟ್ ಆಗಿನ ದಿನಗಳಲ್ಲಿ ಆದಂತಹ ಏನು ಥಿಯರೀಸ್ಗಳಿದ್ದಾವೆ ಅವು ಟ್ರೂ ಆದರೂ ಇರಲಿ ಅಥವಾ ಅವು ರಾಂಗ್ ಆಗಿರಲಿ, ಫಾಲ್ಸ್ ಆಗಿರಲಿ, ಬಟ್ ಎಲ್ಲ ಥಿಯರೀಸಿಗೂ ಅದರದ್ದೇ ಆದಂತಹ ಇಂಪಾರ್ಟೆನ್ಸ್ ಇದೆ. ಇವಾಗ ನಾನೇ ನೋಡಿ ಎಷ್ಟೊಂದು ಥಿಯರೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಆ ಥಿಯರಿ ಡಿಸ್ಪ್ರೂವ್ ಆಯಿತು, ಆ ಥಿಯರಿ ರಾಂಗ್ ಅಂತ ಪ್ರೂವ್ ಮಾಡಿದ್ರು, ಆ ಥಿಯರಿನಲ್ಲಿ ಏನು ಸೆನ್ಸ್ ಇರಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಆಗಿನ ಕಾಲಕ್ಕೆ ಪ್ರತಿಯೊಂದು ಥಿಯರಿಗೂ ಅದರದ್ದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇದೆ. ಅಟ್ಲೀಸ್ಟ್ ಆ ಪಾಯಿಂಟಿಗೆ ಆ ಸೈಂಟಿಸ್ಟು ಏನೋ ಒಂದು ಥಿಂಕ್ ಮಾಡಿದ್ರಲ್ಲ, ಹಿಂಗಾಗಿರಲಿಲ್ಲ ಅಂದರೆ ಹಿಂಗಾಗಿರ್ಬೋದು ಅಂತ. ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ದಟ್ ಈಸ್ ಸೆಕೆಂಡರಿ. ಬಟ್ ಹಿಂಗೇನೋ ಒಂದು ಆಗಿದೆ ಅಂತಾದರೂ ಒಂದು ಥಿಂಕ್ ಬಂತಲ್ಲ ಅವರಿಗೆ, ಆ ಥಿಂಕನ್ನೇ ಇಟ್ಕೊಂಡು, ಅದು ಸರಿಯಾಗಾದರೂ ಇರಲಿ ತಪ್ಪಾಗಾದರೂ ಇರಲಿ, ಆ ಥಿಂಕಿಂಗನ್ನು ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ಗಳು ಕಂಟಿನ್ಯೂ ಆದವಲ್ಲ, ಥಿಂಕಿಂಗ್ ಕೆಪಾಸಿಟಿ ಕಂಟಿನ್ಯೂಸ್ ಆಯ್ತಲ್ಲ. ಸೊ ಥಿಯರಿ ರಾಂಗ್ ಆಗಾದರೂ ಪ್ರೂವ್ ಆಗಲಿ, ರೈಟ್ ಆಗಾದರೂ ಪ್ರೂವ್ ಆಗಲಿ, ಗ್ರೇಟ್ ಆಗಾದರೂ ಅವು ಪ್ರೂವ್ ಆಗಲಿ, ಎಲ್ಲ ಥಿಯರೀಸಿಗೂ ಅದರದ್ದೇ ಆದಂತಹ ಇಂಪಾರ್ಟೆನ್ಸ್ ಇರುತ್ತೆ. ಎಲ್ಲ ಥಿಯರೀಸಿಗೂ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಇವಾಗ ಥಿಯರಿ ಆಫ್ ಕೆಟಾಸ್ಟ್ರಾಫಿಸಮ್ ಓದಿದ್ವಿ. ಸಡನ್ನಾಗಿ ಅರ್ತ್ ಫಾರ್ಮ್ ಆಗುತ್ತೆ, ಅದು ಮತ್ತೆ ಡಿಸ್ಟ್ರಾಯ್ ಆಗುತ್ತೆ ಅಂತ. ನಮಗನ್ಸುತ್ತೆ ಏನಿದ್ರಲ್ಲಿ ಏನೂ ಸೆನ್ಸೇ ಇಲ್ಲಲ್ಲ ಅಂತ. ಬಟ್ ಆ ಪಾಯಿಂಟಿಗೆ ಇಟ್ ರಿಯಲಿ ಹ್ಯಾಡ್ ಅ ಸೆನ್ಸ್, ಅಂದರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಅಂತ ಇತ್ತು. ಓ ಹಿಂಗಾಗಿದ್ರೂ ಆಗಿರಬಹುದು ಅಂತ. ಅದೇ ನಾವು ಥಿಯರಿ ಆಫ್ ಅಬಯೋಜೆನಸಿಸ್ ನಾವು ಇವಾಗ ಕೇಳಿದರೆ ನಗ್ತೀವಿ. ಬೆವರಿನಿಂದ ಯಾವತ್ತಾದ್ರೂ ಏನಾಗಲಿಕ್ಕೆ ಸಾಧ್ಯನಾ? ಅಥವಾ ಮಾಯಿಸ್ಟ್ ಸಾಯಿಲಿಂದ ಅಂದರೆ ಹಸಿ ಮಣ್ಣಿನಿಂದ ಯಾವತ್ತಾದರೂ ಫಿಶಸ್ ಮತ್ತು ಸ್ನೇಕ್ಸ್ ಹುಟ್ಲಿಕ್ಕೆ ಸಾಧ್ಯನಾ? ಕೊಳೆಯುವಂತಹ ವಸ್ತುವಿನಿಂದ ಇನ್ಸೆಕ್ಟ್ ಹುಟ್ಲಿಕ್ಕೆ ಸಾಧ್ಯನಾ ಅಂತ ನಾವೇ ಎಷ್ಟೊಂದು ಸತ ನೋಡಿ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ನೀವೇನೋ ಕಾಳು ತುಂಬಿಟ್ಟಿರ್ತೀರ ಅಂತ ತಿಳ್ಕೊಳ್ಳಿ. ಅಥವಾ ತುಂಬ ಸಿಂಪಲ್ ಎಕ್ಸಾಂಪಲ್ಲು, ನಾವು ಒಂದು ಬ್ರೆಡ್ಡನ್ನು ಮುಚ್ಚಿ ಇಟ್ಟರೆ ಒಂದು 4-5 ದಿನ ಆದಮೇಲೆ ಅಥವಾ ಇನ್ನೂ ಜಾಸ್ತಿ ದಿನ ಆದಮೇಲೆ ಅಲ್ಲಿ ಸ್ಮಾಲ್ ಆದಂತಹ ಸ್ಟ್ರಕ್ಚರ್ಸ್, ಬ್ಲ್ಯಾಕ್ ಸ್ಟ್ರಕ್ಚರ್ಸ್ಗಳನ್ನು ನಾವು ನೋಡ್ತೀವಿ. ನಮ್ಗೆ ಅನಿಸುತ್ತಲ್ಲ, ಸೊ ನಾವು ತಿನ್ನಬೇಕಾದ್ರೂ ಈ ಸ್ಟ್ರಕ್ಚರ್ಸ್ ಇತ್ತ, ನಾವು ಮುಚ್ಚೆ ಇಟ್ಟಿದ್ವಿ, ಹಾಗಾದರೆ ಅದು ಎಲ್ಲಿಂದ ಬಂತು? ಸೊ ಮೇ ಬಿ ಅಲ್ಲಿರುವಂತಹ ಏರಿಂದ ಬಂತ, ಜಸ್ಟ್ ಒಂದು ಇಮ್ಯಾಜಿನೇಷನ್ ಕೊಡ್ತೀವಲ್ಲ. ಸೊ ಆಗಿನ ಕಾಲಕ್ಕೆ ಅಬಯೋಜೆನಿಸಿಸ್ ಕೊಡಬೇಕಾದ್ರೆ ತಕ್ಕ ಮಟ್ಟಿಗೆ ಅದು ಸರಿನೇ ಅನಿಸಿರ್ಬೋದು. ಓ ಹೌದು, ಮಣ್ಣಿನಿಂದನೇ ಫಿಶಸ್ಗಳು ಹುಡ್ತಿದ್ದಾವೇನೋ, ಬೆವರಿನಿಂದನೇ ಲೈಸಸ್ ಹುಡ್ತಾ ಇದ್ದಾವೇನೋ ಅಂತ. ಸೊ ಪ್ರತಿಯೊಂದು ಥಿಯರಿಗೂ ಅದರದ್ದೇ ಆದಂತಹ ಇಂಪಾರ್ಟೆನ್ಸು ಇದ್ದೇ ಇರುತ್ತೆ. ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅದು ಡಿಸ್ಪ್ರೂವ್ ಆದ್ರೂ, ಅದು ರಾಂಗ್ ಆಗಿದ್ರು, ಲೆಮಾರ್ಕ್ ಅವರು ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ಥಿಂಕಿಂಗ್ ಕೆಪಾಸಿಟಿಯನ್ನು. ಮತ್ತೆ ಮುಂದೆ ಹೋಗಿ ಹೀಗಾಗಿಲ್ಲ ಅಂದರೆ ನೆಕ್ಸ್ಟ್ ಹೀಗಾಗಿರಬಹುದಾ ಅಂತ ಇನ್ನೊಂದು ಥಿಯರಿಯನ್ನು ಕೊಟ್ಟರು. ಯಾವುದು? ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಅಥವಾ ಥಿಯರಿ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್ ಅಂತ ಹೇಳ್ತಾರೆ. ದ್ಯಾಟ್ ಮೀನ್ಸ್ ಒಂದು ಜೀವಿನಲ್ಲಿ ಸುಮಾರು ಪಾರ್ಟ್ಸ್ಗಳಿರ್ತಾವ. ಇವಾಗ ನಮ್ಮನ್ನು ನೋಡಿದ್ರೆ ಕೈಕಾಲಿದ್ದಾವೆ, ಬ್ರೈನ್ ಇದೆ, ಹಾರ್ಟ್ ಇದೆ, ಲಂಗ್ಸ್ ಇದೆ, ಕಾಲಿದೆ, ಸ್ಪೈನಲ್ ಕಾರ್ಡ್ ಇದೆ, ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳಿದ್ದಾವ. ಸೊ ಒಂದು ಜೀವಿ ಹುಟ್ಟಿದ ಮೇಲೆ ಯಾವ ಪಾರ್ಟ್ಸ್ಗಳನ್ನು, ಯಾವ ಬಾಡಿ ಪಾರ್ಟ್ಸ್ಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಹೋಗ್ತಾನೋ, ಯಾವ ಬಾಡಿ ಪಾರ್ಟ್ಸ್ಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಹೋಗ್ತಾನೋ, ದೇ ವಿಲ್ ಗ್ರೋ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಯೂಸ್ ಮಾಡ್ತಾ ಮಾಡ್ತಾ ಅವು ಸ್ಟ್ರಾಂಗ್ ಆಗಿ ಹೋಗ್ತವೆ. ಬಟ್ ಅದನ್ನೇ ನಾವು ಆ ಒಂದು ಸ್ಟ್ರಕ್ಚರನ್ನು ಬಾಡಿನಲ್ಲಿ ಯೂಸ್ ಮಾಡದೆ ಹೋಗಲಿಲ್ಲ ಅಂತಂದರೆ ಇಟ್ ವಿಲ್ ಬಿಕಮ್ ವೆರಿ ವೀಕ್, ಅಥವಾ ಅದು ನಮ್ಮ ಬಾಡಿಯಿಂದ ಹೋಗಲೂಬಹುದು. ಹಾಗೆ ಸುಮಾರು ಎಕ್ಸಾಂಪಲ್ಸ್ಗಳಿದ್ದಾವೆ. ವೆಸ್ಟಿಜಲ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ನಾವು ಯೂಸ್ ಮಾಡ್ತಾ ಇದ್ದರೆ ಆ ಸ್ಟ್ರಕ್ಚರ್ ಚಲೋ ಆಗಿ ಬೆಳೆಯುತ್ತೆ. ಅದಕ್ಕೆ ಹೇಳ್ತೀವಲ್ಲ, ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡಿ ಅಂತ. ನೀವು ಅದನ್ನ ಆ್ಯಕ್ಟಿವ್ ಆಗಿಟ್ಟಷ್ಟು ಅದು ಸ್ಟ್ರಾಂಗ್ ಆಗಿ ಹೋಗುತ್ತೆ. ನೀವು ಯೂಸ್ ಮಾಡಲಿಲ್ಲ ಅಂತಂದರೆ ಅದರ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಅಂತ. ಸೊ ಹಾಗೆ ಲೆಮಾರ್ಕ್ ಅವ್ರು ಏನು ಹೇಳಿದರು, ಜೀವಿನಲ್ಲಿ ಯಾಕೆ ಹೊಸ ಸ್ಪೀಸೀಸ್ಗಳು ಹುಡ್ಕೋತಾ ಇದ್ದಾವೆ? ಯಾಕಂದರೆ ಆ ಜೀವಿ ಒಂದು ಸ್ಟ್ರಕ್ಚರನ್ನು ಯೂಸ್ ಮಾಡ್ತಾ 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 ಎಷ್ಟೋ ವರ್ಷ ಆದಮೇಲೆ ಅದೇ ಸ್ಟ್ರಕ್ಚರನ್ನು ಆಧಾರವಾಗಿಟ್ಕೊಂಡು ಅದು ಒಂದು ಹೊಸ ಸ್ಪೀಸೀಸೇ ಆಗಿಬಿಡುತ್ತೆ. ಇವರು ಕೊಟ್ಟಂತಹ ಬೆಸ್ಟ್ ಎಕ್ಸಾಂಪಲ್ಲು ಜಿರಾಫೆ ಮತ್ತು ಸ್ನೇಕ್ಸ್ ಇದ್ದು. ಜಿರಾಫೆ ನಮಗೆ ಗೊತ್ತಲ್ಲ. ಸೊ ಜಿರಾಫೆದೇನಿರುತ್ತೆ, ಈ ನೆಕ್ ಏನಿದೆ ತುಂಬ ಲಾಂಗ್ ಆಗಿದೆ, ಹೌದಾ? ಸೊ ಜಸ್ಟ್ ನಾನು ನಿಮ್ಗೆ ಗೊತ್ತಾಗಲಿ ಅಂತ, ಓಕೆ. ಸೊ ಇದು ಜಿರಾಫೆ ಏನಿದೆಯಲ್ಲ, ಸೊ ದಿಸ್ ಈಸ್ ದ ಜಿರಾಫಾ. ಸೊ ಈ ಜಿರಾಫಾದ್ದು ಇವಾಗ ನೋಡುವಂತಹ ಜಿರಾಫೆದ್ದು ನೆಕ್ ಎಷ್ಟು ಉದ್ದ ಇದೆ? ಇಷ್ಟು ದೊಡ್ಡದಾಗಿದೆ. ಸೊ ದಿಸ್ ಈಸ್ ಅ ಜಿರಾಫೆ, ಈಗ ಪ್ರೆಸೆಂಟ್ ಡೇದಲ್ಲಿ ಇರುವಂತಹ ಜಿರಾಫೆ. ಬಟ್ ಅರ್ಲಿಯರ್ ಡೇಸ್ನಲ್ಲಿ ಅಂದರೆ ತುಂಬ ಎವಲ್ಯೂಷನ್ ಹಿಂದೆ 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 ಹೋದರೆ ಜಿರಾಫೆದ್ದು ಪಾಪ್ಯುಲೇಷನ್ ಎಷ್ಟಿತ್ತಲ್ಲ, ಆ ಪಾಪ್ಯುಲೇಷನ್ನಿಗೆ ಸಾಕಾಗುವಷ್ಟು
ಫುಡ್ ರಿಸೋರ್ಸ್ ಅವಾಗ ಕಡಿಮೆ ಆಗಿರಬಹುದು. ಅದರಿಂದ ಏನಾಯಿತು, ಇವಾಗ ಚಿಕ್ಕದಾದಂತಹ ಏನು ಜಿರಾಫೆ ಇತ್ತು, ಈ ಹೈಟ್ನಲ್ಲಿ ಇರುವಂತಹ ಏನು ಗಿಡಗಳಿದ್ವಲ್ಲ ಆ ಗಿಡಗಳನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಬಟ್ ಎಲ್ಲ ಈ ಹೈಟಿಗಿರುವಂತಹ ಗಿಡಗಳು ಎಲ್ಲ ಅವು ತಿಂದಾಗಿ ಎಲ್ಲ ನಾಶ ಆಗಿಬಿಟ್ರೆ, ಅಂದರೆ ಫುಡ್ ಸ್ಕೇರ್ಸಿಟಿ ಆದರೆ ಅವಾಗೇನಾಯಿತು, ಇದರಲ್ಲಿ ಇರುವಂತಹ ಕೆಲವೊಂದು ಲಾಂಗ್ ಜಿರಾಫೆ, ಈಗ ಅಷ್ಟು ದೊಡ್ಡದಲ್ಲ, ಒಂದು ಸ್ವಲ್ಪ ಜಾಸ್ತಿ ನೆಕ್ ಎತ್ತರ ಇರುವಂತಹ ಜಿರಾಫೆಗಳು ಈ ಗಿಡದಕ್ಕಿಂತ ಸ್ವಲ್ಪ ಎತ್ತರ ಇರುವಂತಹ ಗಿಡಗಳನ್ನು ಈಸಿಯಾಗಿ ಅವು ತಿನ್ನಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಏನಾಯಿತು, ನೇಚರ್ನಲ್ಲಿ ಆ ನೆಕ್ಕನ್ನು ಯೂಸ್ ಮಾಡ್ತಾ 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 ಅದು ಇನ್ನೂ ಲಾಂಗ್ ಆಗಿ ಬೆಳೀತಾ ಹೋಯಿತು. ಸೊ ಈ ಲೆವೆಲ್ಗೆ ಇರುವಂತಹ ಗಿಡವನ್ನು ಈಸಿಯಾಗಿ ತಿಂದುವ, ನೆಕ್ಸ್ಟ್ ಈ ಲೆವೆಲಿಗೆ ಸ್ವಲ್ಪ ಕತ್ತನ್ನು ಹಿಂಗೆ ಮಾಡಿ ತಿಂದು, ಮತ್ತು ಗಿಡಗಳು ಜಾಸ್ತಿ ಮೇಲ್ಗಡೆ ಇದ್ದಿದ್ದು, ಯಾಕಂದರೆ ಸ್ಕೇರ್ಸಿಟಿ ಇದೆಯಲ್ಲ, ಸಿಕ್ಕಿದಂತಹ ಎಷ್ಟೇ ಎತ್ತರ ಇದ್ರೂ ಅದನ್ನು ತೊಗೊಂಡು ತಿನ್ನಲೇಬೇಕಾ. ಸೊ ಇದರಿಂದ ಕಂಟಿನ್ಯೂಸ್ ಆಗಿ ಆ ನೆಕ್ಕನ್ನು ಯೂಸ್ ಮಾಡ್ತಾ ಹೋದ್ವು. ಇದರಿಂದ ಏನಾಯಿತು, ನೆಕ್ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಮಾಡ್ತಾ ಸ್ಟ್ರಾಂಗ್ ಆಗಿ ಅದು ಲಾಂಗ್ ಆಗ್ತಾ ಹೋಯಿತು. ಸೊ ದ್ಯಾಟ್ ಇವಾಗ ಎಷ್ಟು ದೊಡ್ಡ ಗಿಡ ಇದ್ರೂ ಅದು ತಿನ್ಬೋದು. ಅದನ್ನೇ ಇಲ್ಲಿ ಕೊಟ್ಟಂತಹ ಎಕ್ಸಾಂಪಲ್. ಸೊ ಯೂಸ್ ಮಾಡ್ತಾ ಇದ್ದರೆ ಆ ಬಾಡಿ ಪಾರ್ಟು ಸ್ಟ್ರಾಂಗ್ ಆಗಿ ಇನ್ನೂ ದೊಡ್ಡದಾಗಿ ಅವಶ್ಯಕತೆ ಏನಿದೆಯೋ ಹಾಗೆ ಬೆಳೀತಾ ಹೋಗುತ್ತೆ. ಅದೇ ನೀವು ಡಿಸ್ಯೂಸಿಗೆ ಏನು ಎಕ್ಸಾಂಪಲ್ ಕೊಟ್ಟರು, ನಾವಿವಾಗ ಸ್ನೇಕ್ಸ್ ನೋಡ್ತೀವಲ್ಲ, ಓಕೆ, ಸ್ನೇಕ್ಸ್ ಹೆಂಗಿರುತ್ತೆ, ಕಾಲುಗಳು ಇರೋದಿಲ್ಲ, ಯಾಕೆ ಬಾಡಿಯಿಂದನೇ ಅದು ಕ್ರೌಲ್ ಆಗುತ್ತೆ. ಬಟ್ ಇವ್ರು ಕೊಟ್ಟಂತಹ ಎಕ್ಸ್ಪ್ಲನೇಷನ್ ಪ್ರಕಾರ ಈ ಸ್ನೇಕು, ಪ್ರೆಸೆಂಟ್ ಡೇ ಸ್ನೇಕು ಇವಾಲ್ವ್ ಆಗೋಕ್ಕಿಂತ ಮುಂಚೆ ಯಾವ ಫಾರ್ಮಲ್ಲಿ ಇತ್ತಲ್ಲ, ಯಾಕಂದರೆ ನಮ್ಗೆ ಗೊತ್ತಿದೆ ಎಲ್ಲ ಜೀವಿಗೂ ಒಂದು ಎನ್ಸಿಸ್ಟರ್ಸ್ ಇದ್ದಾರೆ ಅಂತ. ಸೊ ಆ ಎನ್ಸಿಸ್ಟ್ರಲ್ ಫಾರ್ಮ್ನಲ್ಲಿ ಇರುವಂತಹ ಈ ಬಾಡಿಗೆ ಸ್ಟಾರ್ಟಿಂಗ್ನಲ್ಲಿ ಕಾಲುಗಳಿದ್ದುವಂತೆ, ಓಕೆ. ಬಟ್ ಈ ಜೀವಿ, ಇದು ಎನ್ಸಿಸ್ಟ್ರಲ್ ಜೀವಿ, ಇದೇನು ಮಾಡ್ತು, ಇದು ಈ ಪ್ರಿಡೇಟರ್ಸಿಂದ ತಪ್ಪಿಸ್ಕೊಳ್ಳಿಕ್ಕೆ ಫಾಸ್ಟಾಗಿ ಗುಹೆ ಒಳಗೆ ಹೋಗಲಿಕ್ಕೆ ಟ್ರೈ ಮಾಡಿರ್ಬೋದು, ಇಮ್ಯಾಜಿನೇಷನ್. ಸೊ ಅವು ಟ್ರೈ ಮಾಡಬೇಕಾದ್ರೆ ಕಾಲಿಂದ ನಡ್ಕೋತಾ ಹೋದರೆ ತುಂಬ ಸ್ಲೋ ಆಗ್ಬೋದು ಅಂತ ತಮ್ಮ ಬಾಡಿಯನ್ನೇ ತೆವಳ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಹಿಂಗೆ ತೆವಳ್ಕೋತ ಹೋಗ್ತಾ ಇಲ್ಲಿರುವಂತಹ ಲೆಗ್ಸ್ಗಳನ್ನು ಅವು ಕಡಿಮೆ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಕಡಿಮೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂಗೆ ಎಷ್ಟೋ ವರ್ಷಗಳಾದಮೇಲೆ, ಇದೆಲ್ಲ ಪ್ರೊಸೆಸ್ ಆಗಿರೋದು 1-2 ವರ್ಷದಲ್ಲಿ ಅಲ್ಲ, ಸಾವಿರಾರು ವರ್ಷಗಳಾದಮೇಲೆ. ಸೊ ಇಲ್ಲಿರುವಂತಹ ಎನ್ಸಿಸ್ಟ್ರಲ್ ಫಾರ್ಮು ಒಂದ್ಸತಿ ಬಾಡಿಯನ್ನು ತೆವಳ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅಂತಹ ಸ್ನೇಕ್ಸ್ಗಳು ಮಾತ್ರ ಉಳಿದುವ. ಸ್ಲೋ ಆಗಿ ಹೋಗುವಂಥ ಸ್ನೇಕ್ಸ್ಗಳನ್ನು ಪ್ರಿಡೇಟರ್ಸ್ ಬಂದು ತಿಂದು ಹೋಗ್ಬಿಡುತ್ತಾ. ಸೊ ಹಿಂಗೆ ಕಾಲುಗಳನ್ನು ಅವು ಯಾವಾಗ ಸ್ಲೋ ಆಗಿ ಯೂಸ್ ಮಾಡ್ದೇ ಹೋದುವಲ್ಲ, ಡಿಸ್ಯೂಸ್ ಮಾಡ್ಕೊಂಡುವಲ್ಲ, ಬರ್ಬರ್ತಾ ಏನಾಯಿತು, ಸ್ನೇಕ್ಸ್ಗಳಿಗೆ ಕಾಲೇ ಹೋಗ್ಬಿಟ್ಟು, ಅಂದರೆ ಅವು ಯೂಸ್ ಆಗಲಿಲ್ಲ, ಬೆಳಿಲಿಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ಅವು ಪಾಸ್ ಆನ್ ಆಗಲಿಲ್ಲ. ಸೊ ದ್ಯಾಟ್ ವಾಸ್ ದ ಥಿಯರಿ ಗಿವನ್ ಬೈ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಆಫ್ ಲೆಮಾರ್ಕಿಸಮ್. ಗೊತ್ತಾಯ್ತಾ, ಯಾವ ಆರ್ಗನನ್ನು ನಾವು ಯೂಸ್ ಮಾಡ್ತೀವಿ ಅವು ಸ್ಟ್ರಾಂಗ್ ಆಗಿ ಬೆಳೆದು ನೆಕ್ಸ್ಟ್ ಜನ್ರೇಷನಿಗೆ ಹೋಗ್ತವೆ, ಯಾವ ಆರ್ಗನನ್ನು ನಾವು ಸ್ಲೋ ಆಗಿ ಯೂಸ್ ಮಾಡ್ದೇ ಹೋಗ್ತೀವಿ ಅಂತಹವು ಆ ಆರ್ಗನನ್ನು ಕಳ್ಕೊಂಡು ಅದೇ ನೆಕ್ಸ್ಟು ಪಾಪ್ಯುಲೇಷನಲ್ಲಿ ಜಾಸ್ತಿ ಆಗ್ತಾ ರೀಪ್ರೊಡಕ್ಷನ್ ಆಗ್ತಾ ಅಂತಹ ಜೀವಿಗಳೇ ಹುಟ್ಕೋತಾವೆ ಅಂತ ಇವರು ಹೇಳಿದರು. ಯಾರು, ಲೆಮಾರ್ಕ್. ಓಕೆ, ಇವರು ನೆಕ್ಸ್ಟ್ ಬರುವಂಥವ್ರು ಯಾರು ಅಂತಂದರೆ ದ ಗ್ರೇಟ್ ಆ್ಯಂಡ್ ಗ್ರೇಟ್ ಚಾರ್ಲ್ಸ್ ಡಾರ್ವಿನ್. ಸೊ ಎಲ್ಲರಿಗೂ ಗೊತ್ತಿರುವಂತಹ ಹೆಸರು ಚಾರ್ಲ್ಸ್ ಡಾರ್ವಿನ್, ಕನ್ಸಿಡರ್ಡ್ ಆಸ್ ಫಾದರ್ ಆಫ್ ಎವಲ್ಯೂಷನರಿ ಬಯಾಲಜಿ. ಸೊ ಡಾರ್ವಿನ್ ಬಗ್ಗೆ ಇನ್ನೂ ಸಾಕಷ್ಟು ಹೇಳೋಕ್ಕಿದೆ, ನ್ಯಾಚುರಲ್ ಸೆಲೆಕ್ಷನ್ ಚಾಪ್ಟರ್ನಲ್ಲಿ ಅದನ್ನ ಹೇಳ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ನೋಡೋಣ. ಸೊ ಚಾರ್ಲ್ಸ್ ಡಾರ್ವಿನ್ ಅವರು ಏನು ಹೇಳಿದರು, ಎವಲ್ಯೂಷನ್ ಹೆಂಗಾಯಿತು ಅಂತ ತುಂಬ ದಿನಗಳವರೆಗೆ, ವರ್ಷಗಳವರೆಗೆ ಸ್ಟಡಿ ಮಾಡಿದಂಥವರು ಚಾರ್ಲ್ಸ್ ಡಾರ್ವಿನ್. ನಮಗೆಲ್ಲ ಗೊತ್ತಿರುವಂಗೆ ಚಾರ್ಲ್ಸ್ ಡಾರ್ವಿನ್ ಜಗತ್ತನ್ನು ಪೂರ್ತಿಯಾಗಿ ಅವರು ಸುತ್ತಾಡಿದರು. ಆ ಶಿಪ್, ಅವರು ಬಂದಂತಹ ಏನು ಅಥವಾ ಅವರು ಸುತ್ತಿದಂತಹ ಏನು ಜಾಗಗಳಿದ್ವಲ್ಲ ನೀರಿನ ಮುಖಾಂತರ, ಅವಾಗ ಅವರೊಂದು ಶಿಪ್ಪನ್ನು ಯೂಸ್ ಮಾಡಿದರು, ಅಂದರೆ ಹಡಗನ್ನು. ಇಟ್ ಈಸ್ ಕಾಲ್ಡ್ ಆಸ್ HMS ಬೀಗಲ್. ಅದನ್ನು ಆಲ್ರೆಡಿ ನಾವು ಕಲ್ತಿದ್ದೀವಿ. ಸೊ ಆ ಶಿಪ್ಪನ್ನು ಇಟ್ಕೊಂಡು ಕಂಟಿನ್ಯೂಸ್ ಆಗಿ 3 years ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಸ್ಟಡೀಸ್ ಮಾಡ್ತಾಯಿದ್ರು. ಏನು ಸ್ಟಡೀಸ್ ಮಾಡ್ತಾಯಿದ್ರು, ಅಲ್ಲಿರುವಂತಹ ಜಿಯೋಗ್ರಫಿಕಲ್ ಏರಿಯಾ ಹೆಂಗಿದೆ, ವೆದರ್ ಹೆಂಗಿದೆ, ಈ ವೆದರ್ನಲ್ಲಿ ಎಂತಹ ಪ್ರಾಣಿಗಳಿದ್ದಾವೆ, ಅವು ಏನೇನು ಚೇಂಜಸ್ಗಳನ್ನು ಮಾಡ್ಕೊಂಡಿದ್ದಾವೆ, ಅವು ಮೂಲತಃ ಯಾವ ಪ್ಲೇಸಿಂದ ಬಂದಿರ್ಬೋದು, A to Z ಕಂಟಿನ್ಯೂಸ್ ಆಗಿ 3 years ಪ್ಲಸ್, ಅಂದರೆ 3 ವರ್ಷಕ್ಕಿಂತಲೂ ಜಾಸ್ತಿ ಅವರು ಸ್ಟಡೀಸ್ ಮಾಡ್ತಾ ಹೋದರು. ನಾವು ಒಂದೇ ಟೆಕ್ಸ್ಟ್ ಬುಕ್ಕನ್ನು ಒಂದೇ ವರ್ಷ ಓದಲಿಕ್ಕೆ ಉಷಪ್ಪ ಅಯ್ಯಪ್ಪ ಅಂತೀವಿ, ಬಟ್ ಅವರು ಒಂದೇ ಸಬ್ಜೆಕ್ಟನ್ನು, ಈ ಜೀವಿಗಳು ಹೆಂಗೆ ವಿಕಸನಗೊಂಡಿದ್ದಾವೆ ಅಂತ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಹೋದರು. ಆ್ಯಂಡ್ ಅವ್ರು ತಮ್ಮದೆಲ್ಲ ಟ್ರಿಪ್ಪನ್ನು ಮುಗಿಸ್ಕೊಂಡು, ಓಯೇಜನ್ನು ಮುಗಿಸ್ಕೊಂಡು ಬಂದಮೇಲೆ ಆ ಎಲ್ಲ ಅಬ್ಸರ್ವೇಷನ್ನ ಕೂತ್ಕೊಂಡು ಬುಕ್ಕನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದೇ ನಮಗೆ ಇವಾಗ ಪ್ರೂಫ್ ಆಗಿ ಸಿಗುತ್ತೆ. ಸೊ ಚಾರ್ಲ್ಸ್ ಡಾರ್ವಿನ್ ಅವ್ರು ಏನು ಹೇಳಿದರು ಅಂತಂದರೆ,
ಇವ್ರ ಪ್ರಕಾರ ಇದು ಲೆಮಾರ್ಕಿಸಮ್ ಆಯ್ತಾ. ಚಾರ್ಲ್ಸ್ ಡಾರ್ವಿನ್ ಕೊಟ್ಟಂತಹ ಥಿಯರಿಯನ್ನು ಡಾರ್ವಿನಿಸಮ್ ಅಂತ ನಾವು ಸಿಂಪಲ್ ಆಗಿ ಕರಿತೀವಿ, ಡಾರ್ವಿನಿಸಮ್. ಇಲ್ಲಿ ಲೆಮಾರ್ಕಿಸಮ್ ಇತ್ತಲ್ಲ, ಇಲ್ಲಿ ಡಾರ್ವಿನಿಸಮ್. ಇವ್ರೇನು ಹೇಳಿದ್ರು ಅಂತಂದರೆ, ಒಂದು ಯಾವುದೋ ಒಂದು ಜಾಗ ಇದೆ, ಓಕೆ, ಒಂದು ಯಾವುದೋ ಪ್ಲೇಸ್ ಇದೆ. ಈ ಪ್ಲೇಸ್ನಲ್ಲಿ ಯಾವುದೋ ಒಂದು ಪಾಪ್ಯುಲೇಷನ್ ಇದೆ, ಅಥವಾ ಯಾವುದೋ ಒಂದು ಆ್ಯನಿಮಲ್ ಆಗಲಿ ಅಥವಾ ಯಾವುದೋ ಒಂದು ಜೀವಿ ಆಗಲಿ. ಸೊ ಅದರದ್ದೊಂದು ಪಾಪ್ಯುಲೇಷನ್ ಇದೆ. ಇಲ್ಲಿರುವಂತಹ ಜೀವಿಗಳೇನು ಮಾಡ್ತವೆ, ಆರಾಮವಾಗಿ ಅಲ್ಲಿರುವಂತಹ ರಿಸೋರ್ಸನ್ನು ತಿಂತ ಅಲ್ಲಿ ಅಟ್ಮಾಸ್ಫಿಯರಿಗೆ ಅಂದರೆ ಹೊಂದಾಣಿಸ್ಕೊಂಡು ಇವೇನು ಮಾಡ್ತವೆ, ರಿಪ್ರೊಡಕ್ಷನ್ ಮಾಡ್ತವೆ. ಓಕೆ, ಸೊ ಇಲ್ಲೆಲ್ಲ ಫೇವರೇಬಲ್ ಸೀಸನ್ಸ್ ಇರೋದ್ರಿಂದ, ರೀಸನ್ಸ್ ಇರೋದ್ರಿಂದ, ಅಬಂಡೆಂಟ್ ಫುಡ್ ಇರೋದ್ರಿಂದ, ಒಳ್ಳೆ ಕ್ಲೈಮೇಟ್ ಇರೋದ್ರಿಂದ ರಿಪ್ರೊಡಕ್ಷನ್ ರೇಟ್ ಏನಾಗುತ್ತೆ, ರಿಪ್ರೊಡಕ್ಷನ್ ರೇಟು ಜಾಸ್ತಿ ಆಗುತ್ತೆ. ಸೊ ರಿಪ್ರೊಡಕ್ಷನ್ ರೇಟ್ ಜಾಸ್ತಿ ಆದಾಗ ಇಲ್ಲೇನಾಯಿತು, ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಅಥವಾ ಪ್ರೊಜೆನಿ ಅಂತ ಬರಿತೇನೆ, ಅಂದರೆ ಆಫ್ಸ್ಪ್ರಿಂಗ್ಸ್, ಪ್ರೋಜೆನಿ ಅದು ಕೂಡ ಜಾಸ್ತಿ ಆಯಿತು. ಸೊ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಜಾಸ್ತಿ ಆದಂಗೆ ರಿಸೋರ್ಸಸ್ ಏನಿದ್ದುವಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದನ್ನೇ ಕೊಟ್ಟಿದ್ದಾರೆ, ನಾನು ಪಾಯಿಂಟ್ ಥರ ಬರಿತಾ ಇದ್ದೀನಿ, ಅವ್ರು ಪೂರ್ತಿ ಥಿಯರಿ ಥರ ಕೊಟ್ಟಿದ್ದಾರೆ. ಸೊ ಪ್ರೊಜೆನಿ ಜಾಸ್ತಿ ಆದಂಗೆ ರಿಸೋರ್ಸಸ್ ಏನಾಯ್ತಲ್ಲ, ಲಿಮಿಟೆಡ್ ಆಯಿತು. ಸೊ ರಿಸೋರ್ಸಸ್ ಲಿಮಿಟೆಡ್ ಆದಾಗ ಇಲ್ಲಿ ರಿಸೋರ್ಸಸ್ ಅಂದರೆ ಫುಡ್ ಆಗ್ಬೋದು, ಕ್ಲೈಮೇಟ್ ಆಗ್ಬೋದು, ಅಥವಾ ಅಲ್ಲಿರುವಂತಹ ಫಿಸಿಕಲ್ ಕಂಡೀಷನ್ಸ್ ಇರಬಹುದು, ಅವೆಲ್ಲದರಲ್ಲಿ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಅಥವಾ ಅವು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಫುಡ್ ಕಡಿಮೆ ಆಯಿತು ಅಂತಂದರೆ ಆರ್ಗ್ಯಾನಿಸಮ್ಸ್ಗಳು ಇನ್ಕ್ಲೂಡಿಂಗ್ ಅಸ್ ನಾವೇನು ಮಾಡ್ತೀವಿ, ಒಬ್ರಿಗೊಬ್ರು ಫೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನನಗೆ ಆ ಫುಡ್ ಬೇಕು, ನನಗೆ ಈ ಫುಡ್ ಬೇಕು ಅಂತ. ಯಾಕಂದರೆ ಇರೋದೇ ಫುಡ್ ಕಡಿಮೆ, ಬಟ್ ತಿನ್ನುವಂತಹವರು 100 ಜನ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿದರೆ ಎಲ್ಲರೂ ಕಸ್ಕೊಂಡೇ ತಿನ್ಬೇಕಾ. ಸೊ ಅದಕ್ಕೆ ಅಲ್ಲಿ ಫೈಟಿಂಗ್ ಆಗಲೇಬೇಕಾ. ಓಕೆ, ಸೊ ಇಲ್ಲೇನಾಯಿತು, ಲಿಮಿಟೆಡ್ ರಿಸೋರ್ಸಸ್ ಇರೋದ್ರಿಂದ ಸ್ಟ್ರಗ್ಲಿಂಗ್ ಅಥವಾ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಸ್ಟಾರ್ಟ್ ಆಯಿತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ನಿಮ್ಮ ಇರುವಿಕೆಗೆ ನೀವು ಹೋರಾಡಲೇಬೇಕು, ಎಕ್ಸಿಸ್ಟೆನ್ಸ್. ಓಕೆ, ಸೊ ನಾನಿಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಅಂತ ಬರೆದಿದ್ದೀನಲ್ಲ, ಹಿಯರ್ ಐ ವಿಲ್ ಮೇಕ್ ಫುಡ್ ಆಗ್ಬೋದು, ಅಥವಾ ಕ್ಲೈಮೇಟ್ ಆಗ್ಬೋದು, ಅಥವಾ ಎನಿ ಅದರ್ ಫಿಸಿಕಲ್ ಚೇಂಜ್ ಅಥವಾ ಫಿಸಿಕಲ್ ಕಂಡೀಷನ್ ಆಗ್ಬೋದು. ಇವೆಲ್ಲರಿಗೋಸ್ಕರ ಇರುವಂತಹ ಜಾಗ ಕಡಿಮೆ ಆಯಿತಾ, ಯಾಕಂದರೆ ಇರುವಂತಹ ಜಾಗ ಅಷ್ಟೇ ಇದೆ, ಬಟ್ ಪಾಪ್ಯುಲೇಷನ್ ಜಾಸ್ತಿ ಆದರೆ ಪ್ರತಿಯೊಂದು ಜೀವಿಗೆ ಸಿಗಬೇಕಾದಂತಹ ಒಂದೇನು ಜಾಗ ಇದೆಯಲ್ಲ, ಮಿನಿಮಮ್ ಜಾಗ, ಅದು ಕೂಡ ಸಿಗೋದಿಲ್ಲ. ಮನುಷ್ಯ ಆಗಿದ್ದರೆ ನಾವು ಮಲ್ಟಿ ಸ್ಟೋರೇಜ್ ಹಾಕ್ತಾ ಜಾಸ್ತಿ ನಂಬರ್ ಆಫ್ ಪೀಪಲನ್ನು ಅಕ್ಯುಪೈ ಮಾಡ್ಬೋದು. ಅದಕ್ಕೆ ಜನಸಂಖ್ಯೆ ಇದಕ್ಕೆ ನಾವು ಕಂಟ್ರೋಲಲ್ಲಿ ಇಡಬೇಕು, ಯಾಕಂದರೆ ರಿಸೋರ್ಸಸ್ ನಮಗೆ ಅಷ್ಟೇ ಇರುತ್ತೆ. ಸೊ ಇಲ್ಲೇನಾಯಿತು, ರಿಸೋರ್ಸಸ್ ಕಡಿಮೆ ಆಗಿರೋದ್ರಿಂದ ಒಬ್ಬರ ಮಧ್ಯೆ ಏನಾಯಿತು, ಒಬ್ಬರಿಂದ ಇನ್ನೊಬ್ಬರ ಮಧ್ಯೆ ಇಲ್ಲಿ ಸ್ಟ್ರಗಲ್ ಕೂಡ ಸ್ಟಾರ್ಟ್ ಆಯಿತು. ಸ್ಟ್ರಗಲ್ಲು ಒಂದೇ ಸ್ಪೀಸೀಸ್ಗಳ ಮಧ್ಯೆ ಅಲ್ಲ, ಬೇರೆ ಬೇರೆ ಸ್ಪೀಸೀಸ್ಗಳ ಮಧ್ಯೆನೂ ಅದು ಸ್ಟ್ರಗಲ್ ಜಾಸ್ತಿ ಆಯಿತು. ಸೊ ಈ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ನಿಮ್ಮ ಇರುವಿಕೆಗಾಗಿ ಸ್ಟ್ರಗಲ್ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ಯಾರು ಉಳ್ಕೋಬೇಕಲ್ಲಿ, ಯಾರು ತುಂಬ ಫಿಟ್ ಆಗಿದ್ದಾರೋ ಅವರು ಮಾತ್ರ ಸರ್ವೈವ್ ಆಗ್ತಾರೆ. ಸೊ ನೆಕ್ಸ್ಟ್ ಏನು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇವೆಲ್ಲವೂ ಡಾರ್ವಿನ್ ಕೊಟ್ಟಂತಹ ಥಿಯರೀಸ್ಗಳು. ಸರ್ವೈವಲ್, SURVIVAL, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಓಕೆ, ನಾವು ವಾಟ್ ಡು ಯು ಮೀನ್ ಬೈ ದಿಸ್ ವರ್ಡ್ ಫಿಟ್ಟೆಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಡಾರ್ವಿನ್ ಹೇಳಿದಂತಹ ಫಿಟ್ಟೆಸ್ಟ್ ಆರ್ಗ್ಯಾನಿಸಮ್ ಜಿಮ್ಮಿಗೆಲ್ಲ ಹೋಗಿ ಫುಲ್ ಎಕ್ಸಸೈಸ್ ಮಾಡಿ ಡಂಬಲ್ಸ್ ಎತ್ತಿ ಅಂತಹ ಫಿಟ್ನೆಸ್ ಅಲ್ಲ. ಈ ಏನು ಎನ್ವೈರ್ಮೆಂಟಲ್ ಕಂಡೀಷನ್ ಚೇಂಜ್ ಆಯ್ತಲ್ಲ, ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಫುಡ್ ಆಗ್ಬೋದು, ಫಿಸಿಕಲ್ ಫ್ಯಾಕ್ಟರ್ ಆಗ್ಬೋದು, ಕ್ಲೈಮೇಟ್ ಆಗ್ಬೋದು, ಇಲ್ಲಾದಂತಹ ಚೇಂಜಸ್ಸಿಗೆ ಯಾರು ಕರೆಕ್ಟಾಗಿ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೋತಾರೋ, ಈ ಎಲ್ಲ ಸ್ಟ್ರಗಲ್ಗಳ ಮಧ್ಯೆ ತಮ್ಮನ್ನು ತಾವು ಉಳಿಸ್ಕೋತಾರೋ, ಹಿ ಈಸ್ ಕಾಲ್ಡ್ ಆ್ಯಸ್ ಅ ಫಿಟ್ಟೆಸ್ಟ್. ಉಳಿಸ್ಕೊಳ್ಳೋದಷ್ಟೇ ಅಲ್ಲ, ಸಕ್ಸಸ್ಫುಲ್ ಆಗಿ ರೀಪ್ರೊಡ್ಯೂಸ್ ಮಾಡಿ ತನ್ನಂತಹ ಜೀವಿಗಳನ್ನು ಅವ್ರು ಫಾರ್ಮ್ ಮಾಡಬೇಕು. ಡಾರ್ವಿನ್ ಥಿಯರಿ ಏನಿದೆ ಅದು ಯಾವತ್ತು ಸುತ್ತುವರಿದು ಎದರಿಂದ ಅಂತಂದರೆ ರಿಪ್ರೊಡಕ್ಟಿವ್ ಫಿಟ್ನೆಸ್. ಸೊ ವೆನ್ ಯು ಸೇ ಫಿಟ್ಟೆಸ್ಟ್ ಹಿಯರ್, ಇಟ್ ಈಸ್ ದ ರಿಪ್ರೊಡಕ್ಟಿವ್ ಫಿಟ್ನೆಸ್. ಓಕೆ, ಯಾಕೆ ರಿಪ್ರೊಡಕ್ಟಿವ್ ಫಿಟ್ನೆಸ್ಸು, ಇಲ್ಲಾದಂತಹ ಚೇಂಜಸ್ಸಿಗೆ ಅಡಾಪ್ಟ್ ಮಾಡಿಕೊಂಡು, ತನ್ನನ್ನು ತಾನು ಚೇಂಜ್ ಮಾಡಿಕೊಂಡು, ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನು ಅಳವಡಿಸ್ಕೊಂಡು ಇಲ್ಲಿ ಸ್ಟ್ರಗಲ್ ಮಾಡಿ ಉಳಿದಂತಹ ಏನು ಜೀವಿ ಇದ್ದಾರಲ್ಲ, ಆ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವಲ್ಲಿ ಸ್ಟ್ರಗಲ್ನಲ್ಲಿ, ನಿಮ್ಮದು ಹೋರಾಟದಲ್ಲಿ ನೀವು ಉಳಿಲಿಲ್ಲ ಅಂತಂದರೆ ನಿಮ್ಮ ಪಾಪ್ಯುಲೇಷನ್, ನಿಮ್ಮಂತಹ ಇರುವಂಥ ಪಾಪ್ಯುಲೇಷನ್ನು ಸ್ಲೋ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಯಾರು ಫಿಟ್ ಇರ್ತಾರೆ ಅವರು ಜಾಸ್ತಿ ಆಗ್ತಾ ಬರ್ತಾರೆ. ಸೊ ಅಂತಹವರು ಜಾಸ್ತಿ ಆದಾಗ
ಅವ್ರಗಳ ಮಧ್ಯೆ ರೀಪ್ರೊಡಕ್ಷನ್ ನಡೆದಾಗ ಅವರಂತೆ ಇರುವಂತಹ ಫಿಟ್ಟೆಸ್ಟ್ ಆರ್ಗ್ಯಾನಿಸಮ್ಸು ನೆಕ್ಸ್ಟ್ ಜನ್ರೇಷನಿಗೆ ಬರ್ತಾರೆ. ಸೊ ಅಲ್ಲೇನಾಯಿತು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆಯಿತು. ಸೊ ಇದೆಲ್ಲ ಆಗಬೇಕಾದ್ರೆ ಇದನ್ನೆಲ್ಲ ಸುಮ್ಮನೆ ಯಾರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನೇಚರ್ ಅಬ್ಸರ್ವ್ ಮಾಡ್ತಾ ಇದೆ ಅಂತೆ. ಅಂದರೆ ನೇಚರಿಗೆ ಕಣ್ಣು ಕಿವಿ ಮೂಗು ಹಂಗೆ ಅಬ್ಸರ್ವ್ ಮಾಡ್ತಿಲ್ಲ, ಇಲ್ಲಿರುವಂತಹ ಏನು ಫ್ಯಾಕ್ಟರ್ಸ್ಗಳಿದ್ದಾವಲ್ಲ, ರಿಸೋರ್ಸ್ಗಳಿದ್ದಾವಲ್ಲ, ಅವೆಲ್ಲವೂ ಇಂಡೈರೆಕ್ಟಾಗಿ ಒಂದು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾವೆ. ಯಾರನ್ನ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಯಾರು ಸರ್ವೈವ್ ಆಗಿದಾರಲ್ಲ ಅವರನ್ನ ನೇಚರು ಸಿಲೆಕ್ಟ್ ಮಾಡ್ಕೊಳ್ಳುತ್ತಂತೆ. What do you mean by this? It is called as natural selection. What do you mean by this natural selection? ನೇಚರ್ ಮೇಲ್ಗಡೆ ಕೂತ್ಕೊಂಡು ನೀನು ಬದುಕಿದೆಯಾ, ನೀನು ಸರ್ವೈವ್ ಆಗು, ನೀನು ಫೈಟಲ್ಲಿ ಸತ್ತೋಗಿದೆಯಾ, ನೀನು ಹೋಗು, ಹಂಗೆ ಸೆಲೆಕ್ಟ್ ಮಾಡ್ತಾ ಇಲ್ಲ. ಯಾರು ಇಲ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮಾಡ್ತಾ ಇದ್ರಲ್ಲ, ತಮ್ಮ ಇರುವಿಕೆಗೆ ಏನು ಹೋರಾಡ್ತಾ ಇದ್ರಲ್ಲ, ಈ ಎನ್ವೈರ್ಮೆಂಟಲ್ ಚೇಂಜಸ್ಸಿಗೆ ತಮ್ಮನ್ನು ತಾವು ರೆಡಿ ಮಾಡ್ಕೋತಾ ಇದ್ರಲ್ಲ, ನೇಚರ್ ಏನು ಮಾಡುತ್ತಂತೆ, ಅಂತಹ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸನ್ನ ಮಾತ್ರ ಉಳಿಸ್ಕೊಳ್ಳುತ್ತಂತೆ. ಇದು ಕಾಮನ್ ಸೆನ್ಸು. ಯಾರು ಚೇಂಜಸ್ಸಿಗೆ ಅಡಾಪ್ಟ್ ಆಗೋದಿಲ್ವೋ ಅವ್ರು ಸತ್ತೋಗ್ತಾರೆ ಅಷ್ಟೇ. ಯಾರು ಸ್ಟ್ರಾಂಗ್ ಆಗಿ ಸ್ಟ್ರಗಲ್ ಮಾಡೋದಿಲ್ವೋ ಅವರು ಸತ್ತೋಗ್ತಾರೆ. ಅವರಂತಂದರೆ ಅಂತಹವರು, ಅಂದರೆ ಅಂತಹ ಜೀವಿಗಳು, ಅಂತಹ ಆರ್ಗ್ಯಾನಿಸಮ್ಸ್ಗಳು ಸ್ಲೋ ಆಗಿ ಅವು ನಾಶ ಆಗಿಬಿಡ್ತವೆ. ಯಾರು ಸ್ಟ್ರಾಂಗ್ ಆಗಿದ್ರಲ್ಲ ಅವ್ರನ್ನ ಮಾತ್ರ ನೇಚರು ಬದುಕಲಿಕ್ಕೆ ಅಲೋ ಮಾಡುತ್ತಂತೆ. ಅಷ್ಟೇ ಅಲ್ಲ, ಇಲ್ಲಿ ಬದುಕಿದಂತಹ ಏನು ಆರ್ಗ್ಯಾನಿಸಮ್ಸ್ಗಳಿದ್ದಾವೆ ಅಂತಹ ಸ್ಟ್ರಾಂಗ್ ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ರೀಪ್ರೊಡಕ್ಷನ್ ಆದಾಗ ಅವರಂತೆ ಇರುವಂತಹ ಜೀವಿಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತಾವ. ಅವರಂತೆ ಅಂದರೆ ಎಂಥವು, ಫಿಟ್ಟೆಸ್ಟ್ ಆರ್ಗ್ಯಾನಿಸಮ್. ಸೊ ದೀಸ್ ಸರ್ವೈವಲ್ ಆದಂತಹ ಏನು ಆರ್ಗ್ಯಾನಿಸಮ್ಸ್ ಇದ್ದಾರೆ ಇವರನ್ನ ನೇಚರು ಸಿಲೆಕ್ಟ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ನ್ಯಾಚುರಲ್ ಸಿಲೆಕ್ಷನ್. ಸೊ ಈ ನ್ಯಾಚುರಲ್ ಸಿಲೆಕ್ಷನಿಗೆ ಸಂಬಂಧಪಟ್ಟಂತಹ ಒಂದು ಸಿಂಪಲ್ ಎಕ್ಸಾಂಪಲನ್ನು ಬಯಾಲಜಿಕಲ್ ಎವಲ್ಯೂಷನ್ ಅನ್ನುವಂತಹ ಹೆಡ್ಡಿಂಗ್ನಲ್ಲಿ ನಿಮ್ಮ NCERTನಲ್ಲಿ ಇದೆ. ಸೊ ಇದು ನಿಮ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡಲಿಕ್ಕೆ. ನಾವು ಸಿಯರ್ ಲ್ಯಾಬಲ್ಲಿ ನಿಮಗೆ ಕಲ್ಚರಲ್ ಮೀಡಿಯಮ್ ಇದೆ. ಇಲ್ಲಿ ಕಲ್ಚರಲ್ ಮೀಡಿಯಮ್ ಅಂತಂದ್ರೇನು, ಒಂದು ಸ್ಮಾಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳಿಲಿಕ್ಕೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳು, ನ್ಯೂಟ್ರಿಯೆಂಟ್ಸ್ಗಳು ಇರುವಂತಹ ಒಂದು ಸೊಲ್ಯೂಷನ್. ಓಕೆ, ನಾವು ಜಸ್ಟ್ ಇಮ್ಯಾಜಿನ್ ಇದ್ರ ಮೇಲೆ, ಇಲ್ಲಿರುವಂತಹ ಏನು ನ್ಯೂಟ್ರಿಯೆಂಟ್ಸ್ ಮೀಡಿಯಮ್ ಮೇಲೆ ಸಾವಿರಾರು ಹೊಸ ಹೊಸ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿ ಈಸಿಯಾಗಿ ಗ್ರೋತ್ ಆಗಿದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಸೊ ದೇ ಆರ್ ವೆರಿ ಹ್ಯಾಪಿ. ನಮಗೆ ಬೇಕಾದಂತಹ ಫುಡ್ ಇದೆ, ಕಂಡೀಷನ್ ಇದೆ, AC ಇದೆ, ಲ್ಯಾಬಲ್ಲಿ ಎಲ್ಲ ಇದೆ. ಸೊ ನಾವು ಆರಾಮಾಗಿ ಜುಮ್ಮಾಗಿ ಬೆಳೀತಾ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡ್ತೇವೆ. ಸೊ ದಿಸ್ ಈಸ್ ದ ಸ್ಪೀಸೀಸ್ A, ಯಾವುದೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮಾಣು ಜೀವಿ. ಓಕೆ, ನೀವೇನು ಮಾಡ್ತೀರಾ ಲ್ಯಾಬ್ನಲ್ಲಿ? ಸೊ ನಾನು ಪ್ರತಿ ಸತಿ ಒಂದೇ ಥರ ಆದಂತಹ ನ್ಯೂಟ್ರಿಷನ್ ಕೊಡ್ತಾ ಇದ್ದೀನಲ್ಲ, ಈ ಸತಿ ಸ್ವಲ್ಪ ಬೇರೆ ರೀತಿಯಾದಂತಹ ನ್ಯೂಟ್ರಿಷನನ್ನು ಕೊಡೋಣ ಅಂತ ಈ ನ್ಯೂಟ್ರಿಯೆಂಟ್ ಮೀಡಿಯಮ್ ಏನಿತ್ತಲ್ಲ ಇದನ್ನ ಸ್ವಲ್ಪ ನೀವು ಚೇಂಜ್ ಮಾಡ್ತೀರಂತೆ. ಸೊ ಹಿಯರ್ ಐ ಆಮ್ ಚೇಂಜಿಂಗ್, ಕಲರ್ ಮೇಲೆ ನೀವು ಗೊತ್ತಿಡ್ಕೋಬೇಕು. ಸೊ ಐ ಆಮ್ ಚೇಂಜಿಂಗ್ ದ ನ್ಯೂಟ್ರಿಯೆಂಟ್ ಮೀಡಿಯಮ್. ಎನ್ಲಾರ್ಜ್ ಮಾಡಿ ನೋಡಿ ಒಂದು ಸತಿ. ಓಕೆ, ಸೊ ಈ ನ್ಯೂಟ್ರಿಷನ್ ಚೇಂಜ್ ಆದಮೇಲೆ ಇವ್ರಿಗೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತಾ, ಯಾಕಂದರೆ ಅವ್ರು ಆರಾಮಾಗಿದ್ರು, ತಮಗೆ ಬೇಕಾದಂತಹ ಫುಡ್ ಸಿಗ್ತಾ ಇತ್ತು, ಕಂಡೀಷನ್ ಇತ್ತು, ಎಲ್ಲನೂ ಇತ್ತು. ಸ್ವಲ್ಪ ಚೇಂಜ್ ಆದ ತಕ್ಷಣ ಇಲ್ಲಿರುವಂತಹ A ಜೀವಿಗಳಲ್ಲಿ ಏನಾಯಿತು, ಅವಾಗ ಕನ್ಫ್ಯೂಸ್ ಆಗಿಬಿಡ್ತು. ನಮಗೆ ಬೇಕಾದಂತಹ ಏನೋ ಒಂದು ನ್ಯೂಟ್ರಿಷನ್ ಇಲ್ಲ, ಒಂದು ಅಟ್ಮಾಸ್ಫಿಯರ್ ಇಲ್ಲ, ಒಂದು ಎನ್ವಿರಾನ್ಮೆಂಟ್ ಇಲ್ಲ ಅಂತ ಈ A ಸ್ಪೀಸೀಸ್ಗಳು ಒಂದೊಂದಾಗಿ ನಾಶ ಆಗ್ತಾ ಬಂದವು. ಬಟ್ ಇದೇ A ಸ್ಪೀಸೀಸ್ನಲ್ಲಿ ಏನು ಮೈಕ್ರೋಬ್ಸ್ ಇದಾವಲ್ಲ, ಈ ವೆರೈಟಿನಲ್ಲಿ ಕೆಲವೊಂದು ಸ್ಟ್ರಾಂಗರ್ ವೆರೈಟೀಸ್ಗಳಿದ್ದು ಅಂತೆ. ಓಕೆ, ಈ ಸ್ಟ್ರಾಂಗರ್ ವೆರೈಟೀಸ್ಗಳೇನಿದ್ವು ಅಂತ, ಹೆಂಗೆ ಸ್ಟ್ರಾಂಗ್ ಇದ್ವು? ಓಕೆ, ಇಲ್ಲಿವರೆಗೂ ಚೆನ್ನಾಗಿ ಎಲ್ಲ ಸಿಗ್ತಾ ಇತ್ತು, ಬಟ್ ಇವಾಗೇನೋ ಸ್ವಲ್ಪ ನ್ಯೂಟ್ರಿಯೆಂಟ್ ಮೀಡಿಯಮ್ ಚೇಂಜ್ ಆಗಿದೆ, ನೋ ಪ್ರಾಬ್ಲಮ್. ಇದೇ ನ್ಯೂಟ್ರಿಷನ್ ಏನು ಸಿಗ್ತಾ ಇದೆಯಲ್ಲ ಹೊಸದಾಗಿ, ಇದಕ್ಕೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಹೊಂದಿಸ್ಕೊಂಡು ಬೆಳೆಯೋಣ ಅಂತ ಅವು ಸ್ವಲ್ಪ ಡಿಸೈಡ್ ಮಾಡಿ ದೇರ್ ವೇರ್ ಫ್ಯೂ ಸ್ಪೀಸೀಸ್ ಅಥವಾ ದೇರ್ ವರ್ ಫ್ಯೂ ನಾಟ್ ಸ್ಪೀಸೀಸ್ ಆರ್ಗ್ಯಾನಿಸಮ್ಸ್ ವಿಚ್ ವೇರ್ ಏಬಲ್ ಟು ರೆಸಿಸ್ಟ್, ವಿಚ್ ವೇರ್ ಏಬಲ್ ಟು ಫೇಸ್ ದಿಸ್ ನ್ಯೂ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದರೆ ಏನಿದು? ಸೊಲ್ಯೂಷನ್ ಕೆಳಗಡೆ ಇರುವಂಥದ್ದು. ಸೊ ಈ ಎದಿಂದ ಬಂದಂತಹ ಹೊಸ ಜೀವಿಗಳು ಯಾವ್ಯಾವು? B ಅಂತ ಅಂದ್ಕೊಳ್ಳಿ. ಓಕೆ ಓಕೆ ಸೊ ಸ್ಲೋ ಆಗಿ ಏನು ಜೀವಿ ಇತ್ತಲ್ಲ ಅದು ನಾಶ ಹೋಗ್ತಾ ಬಂತು, ಯಾಕಂದರೆ ಅದಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಈ ನ್ಯೂ ಎನ್ವಿರಾನ್ಮೆಂಟಿಗೆ ಈ ಎದಲ್ಲಿನೇ ಕೆಲವೊಂದು ಎಕ್ಸ್ಟ್ರಾ ಜಾನ ಇರುವಂಥವು, ಎಕ್ಸ್ಟ್ರಾ ಸ್ಮಾರ್ಟ್ ಇರುವಂಥವು, ನೋಡೋಣ ಸ್ವಲ್ಪ ದಿವಸ ಹೊಸ ಅಟ್ಮಾಸ್ಫಿಯರಿಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು, ಆಮೇಲೆ ಅದು ರೂಢ ಆಗುತ್ತೆ ಅಂತ ಅವು ಸ್ಲೋ ಆಗಿ ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದುವಂತೆ. ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ಅಡಾಪ್ಟಿವ್
ಅಡಾಪ್ಟಿವ್ ಎಬಿಲಿಟಿ. ಓಕೆ, ಸೊ ಈ ಅಡಾಪ್ಟಿವ್ ಎಬಿಲಿಟಿನಲ್ಲಿ ಬದುಕಿದಂತಹ ಏನು ಮೈಕ್ರೋಬ್ಸ್ ಇದಾವಲ್ಲ, ಬಿ ಮೈಕ್ರೋಬ್ಸ್ಗಳು, ಅವೇನು ಮಾಡಿದ್ವು, ಜೀವಿ ಅಂತಂದರೆ ರಿಪ್ರೊಡಕ್ಷನ್ ಮಾಡಲೇಬೇಕಾ, ಅವು ಸ್ಲೋ ಆಗಿ ರಿಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ತಮ್ಮಂತೆ ಇರುವಂತಹ ಬಿ ವೆರೈಟಿಯನ್ನು ಅವು ಸ್ಟಾರ್ಟ್ ಮಾಡಿದ್ವು, ರಿಪ್ರೊಡ್ಯೂಸ್ ಮಾಡಿದ್ವು. ಸೊ ಹಿಯರ್ ದ ಪಾಪ್ಯುಲೇಷನ್ ಯಾರ್ದು ಜಾಸ್ತಿ ಆಯಿತು, ಬಿದು ಜಾಸ್ತಿ ಆಯಿತು. ನಾವು ದಿಸ್ ಫುಲ್ ನ್ಯೂ ಜನರೇಷನ್ ವಿ ಕಾಲ್ ಇಟ್ ಆಸ್ ಅ ಸ್ಪೀಸಿಯೇಷನ್. ಹೊಸದಾದಂತಹ ಒಂದು ಸ್ಪೀಸೀಸ್ ಅಲ್ಲಿ ಫಾರ್ಮ್ ಆಯಿತು. ಓಕೆ, ಸೊ ಹೆಂಗೆ ಒಂದು ಸ್ಪೀಸೀಸಿಂದ ಇನ್ನೊಂದು ಸ್ಪೀಸೀಸು ಬರ್ತಾ ಇದೆ. ಈ ಪಾಯಿಂಟನ್ನು ನೀವು ನ್ಯಾಚುರಲ್ ಸೆಲೆಕ್ಷನಿಗೆ ಏನಾದರೂ ಅಪ್ಲೈ ಮಾಡಿದರೆ, ಎನ್ವೈರನ್ಮೆಂಟ್ ಚೇಂಜ್ ಆಗಿದ್ದಕ್ಕೆ ಯಾವ್ಯಾವ ಸ್ಟ್ರಗಲ್ ಮಾಡಿ ಉಳಿದುವಲ್ಲ, ಇರುವಂತಹ ಫುಡ್ಡನ್ನೇ ಯೂಸ್ ಮಾಡಿಕೊಂಡು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮಾಡಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಮಾಡಿಕೊಂಡು ಅಲ್ಲ, ಅವೇನಾದವು ಓನ್ಲಿ ದೋಸ್ ಆರ್ ಸೆಲೆಕ್ಟೆಡ್ ಬೈ ದ ನೇಚರ್ ಟು ಕಂಟಿನ್ಯೂ ದೇರ್ ಜನರೇಷನ್. ಅವೇ ಮುಂದೆ ಸಪ್ರೇಟ್ ಆಗಿ ಒಂದು ಹೊಸ ಸ್ಪೀಸೀಸೇ ಆಗ್ಬಿಟ್ಟು. ಸೊ ಈ ಸ್ಪೀಸೀಸಿಗೆ ಇದಕ್ಕಿಂತ ಒಂದು ಎಕ್ಸ್ಟ್ರಾ ಗುಣ ಇದೆ, ಒಂದೇನೋ ಸ್ಪೆಷಾಲಿಟಿ ಇದೆ, ಅದಕ್ಕೆ ಅದು ನ್ಯೂ ಎನ್ವಿರಾನ್ಮೆಂಟ್ನಲ್ಲಿ ಬದುಕಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದ್ಯಾಟ್ ಪ್ರಾಪರ್ಟಿ ವಿ ಕಾಲ್ ಇಟ್ ಆಸ್ ಅ ಅಡಾಪ್ಟಿವ್ ಎಬಿಲಿಟಿ. ಸೊ ಯಾವಾಗ ಒಂದು ಜೀವಿಗೆ ಅಡಾಪ್ಟಿವ್ ಎಬಿಲಿಟಿ ಇರ್ತೈತಲ್ಲ, ಅದು ಈಸಿಯಾಗಿ ನೇಚರ್ ಮೂಲಕ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್, ಅಡಾಪ್ಟಿವ್ ಎಬಿಲಿಟಿ ಈಸ್ ನಾಟ್ ಅ physical character, it is a genetic character. It is based on the genes. So genes ಮೇಲೆ ಕಂಟ್ರೋಲ್ ಆಗಿದೆ ಅಂತಂದರೆ ಇಟ್ ಈಸ್ ಇನ್ಹೆರಿಟೇಬಲ್. ಇಟ್ ಈಸ್ ಇನ್ಹೆರಿಟೇಬಲ್. ಇಲ್ಲಿ ತೊಗೊಂಡಂತಹ ಏನು ಪಾಯಿಂಟ್ ಇತ್ತಲ್ಲ, ಅದು ನೆಕ್ಸ್ಟ್ ಜನ್ರೇಷನಿಗೆ ಹೋಗ್ತಾ ಇರಲಿಲ್ಲ. ನನ್ನ ಕೂದಲು ಕಲರ್ ನೆಕ್ಸ್ಟ್ ಜನ್ರೇಷನಿಗೆ ಹೋಗ್ತಾ ಇರಲಿಲ್ಲ. ಬಟ್ ಆರ್ಗ್ಯಾನಿಸಮ್ಸ್ನಲ್ಲಿ ಇರುವಂತಹ ಅಡಾಪ್ಟಿವ್ ಎಬಿಲಿಟಿ ಜೆನೆಟಿಕ್ ಲೆವೆಲಿಂದ ಇವು ಯಾಕೆ ಸ್ಪೆಷಲ್ ಆದವು, ಬಿಕಾಸ್ ಇವತ್ತು ಜೀನ್ಸ್ನಲ್ಲಿ ಏನೋ ಸ್ಪೆಷಲ್ ಇದೆ, ಮ್ಯೂಟೇಷನ್ ಆಗಿ ಏನೋ ಒಂದು ಸ್ಪೆಷಲ್ ಜೀನ್ ಆಗಿದೆ, ಸ್ಪೆಷಲ್ ಜೀನಿಂದ ಸ್ಪೆಷಲ್ ಕ್ಯಾರೆಕ್ಟರ್ ಬಂದಿದೆ. ಆ ಕ್ಯಾರೆಕ್ಟರು ಈ ಸ್ಪೆಷಲ್ ಎನ್ವಿರಾನ್ಮೆಂಟಿಗೆ ಹೊಂದ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಅಡಾಪ್ಟಿವ್ ಎಬಿಲಿಟಿ ಅನ್ನುವಂಥದ್ದು, ರಿಮೆಂಬರ್ ದಿಸ್ ಪಾಯಿಂಟ್, ಇಟ್ ಈಸ್ ಇನ್ಹೆರಿಟೇಬಲ್ because it is based on the genetic material. So ಯಾವಾಗ ಅಡಾಪ್ಟಿವ್ ಎಬಿಲಿಟಿ ಆಗುತ್ತಲ್ಲ ಒಂದು ಜೀವಿನಲ್ಲಿ, that was selected by nature and it will reproduce to form a new speciation. ಇದೆಲ್ಲವನ್ನು ಕೊಟ್ಟವರು ಯಾರು, ಚಾರ್ಲ್ಸ್ ಡಾರ್ವಿನ್. ಸೊ ಇದೇನು ಡಾರ್ವಿನಿಸಮ್ ಅಂತ ನಾವು ಬರೆದಿದ್ದೀವಲ್ಲ, ಸೊ ದಿಸ್ ಡಾರ್ವಿನಿಸಮ್, so I'll take this point here, this Darwinism has 2 key concepts ಟೆಕ್ಸ್ಟ್ ಬುಕ್ನಲ್ಲಿದೆ. ಓಕೆ, ಯಾವ್ಯಾವುದದು? ಸೊ 2 ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡಾರ್ವಿನ್ ಅವರು ಹೇಳಿದರು. ಮೊದಲನೇದು ಯಾವುದು ಅಂತಂದರೆ ಬ್ರ್ಯಾಂಚಿಂಗ್ ಡಿಸೆಂಟ್. ಓಕೆ, ಎರಡನೇದ್ದು ನ್ಯಾಚುರಲ್ ಸಿಲೆಕ್ಷನ್. ಸೊ ಇದೆರಡು ಪಾಯಿಂಟು ಡಾರ್ವಿನ್ ಅವರು ಎಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟು ಸುತ್ತಾಕೊಂಡು ಬಂದು ಅವ್ರು ಎಲ್ಲಿಗೆ ಹತ್ತಾ ಇದ್ರು, ಇದೆರಡೇ ಪಾಯಿಂಟಿಗೆ ಹತ್ತಾ ಇದ್ರು. ವಾಟ್ ಯು ಮೀನ್ ಬೈ ದಿಸ್? ಇದು ಥೆರೋಟಿಕಲಿ ಟೆಕ್ಸ್ಟ್ ಬುಕ್ನಲ್ಲಿ ನಿಮ್ಗೆ ಸಿಗುತ್ತೆ, ಬೋಲ್ಡ್ ಆಗಿ ಬರೆದಿದ್ದಾರೆ. ಬ್ರಾಂಚಿಂಗ್ ಡಿಸೆಂಟ್. ಬ್ರಾಂಚಿಂಗ್ ಡಿಸೆಂಟ್ ಅಂದರೆ ಏನು? ನಾವು ಯಾವಾಗ ಎವಲ್ಯೂಷನ್ ಸ್ಟಡಿ ಮಾಡ್ತೀವಲ್ಲ, ಇಲ್ಲೊಂದು ಜೀವಿ ಇದೆ, ಇಲ್ಲೂ ಒಂದು ಜೀವಿ ಇದೆ. ಸೊ ಈ ಜೀವಿಗೂ ಒಂದು ಎನ್ಸಿಸ್ಟರ್ಸ್ ಇದ್ದಾರೆ, ಈ ಜೀವಿಗೂ ಒಂದು ಎನ್ಸಿಸ್ಟರ್ಸ್ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಎರಡೂ ಎನ್ಸಿಸ್ಟರ್ಸ್ಗಳು ಸೇರಿ ಒಂದೇ ಎನ್ಸಿಸ್ಟರ್ಸಿಂದ ಬಂದಿದ್ದಾರೆ. ನೆಕ್ಸ್ಟ್ ಇದೇ ಎನ್ಸಿಸ್ಟರ್ಸಿಂದ ಇನ್ನೂ ಒಂದು ಜೀವಿ ಹುಟ್ಕೋಬಹುದು, ಇದು ಮುಂದೆ ಹೋಗಿ ಇನ್ನೂ ಒಂದು ಜೀವಿಯನ್ನು ಫಾರ್ಮ್ ಮಾಡ್ಬೋದು. ಇದೇನಾಯಿತು? ಬ್ರಾಂಚಿಂಗ್ ಆಯಿತು. ಸೊ ಅದು ಬ್ರಾಂಚಿಂಗ್ ಆಗ್ತಾ ಆಗ್ತಾ ಒಂದೇ ಕಾಮನ್ ಪಾಯಿಂಟಿಂದ ಹೋಯ್ತಲ್ಲ. ಡಿಸೆಂಟ್ ಅಂದರೆ ಏನು? ಇಳಿದು ಬರೋದು. ಸೊ ಜೀವಿಗಳು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಅವು ಎವಲ್ಯೂಷನ್ ಆಗ್ತಾ ಇದ್ದಾವೆ. ಎಲ್ಲ ಜೀವಿಗಳಿಗೂ ಹಿಂದೆ ಹೋಗ್ತಾ 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 ಹಿಂದಕ್ಕೆ ಹೋದರೆ ಎನ್ಸಿಸ್ಟರ್ಸ್ ಅಂತ ಇದ್ದಾರೆ. ಆ ಎಲ್ಲ ಎನ್ಸಿಸ್ಟರ್ಸ್ಗಳು ಮತ್ತೆ ಅವ್ರ ಹಿಂದೆ ಹೋದರೆ ಅವೆಲ್ಲವೂ ಎಲ್ಲೋ ಒಂದು ಕಡೆ ಜಾಯಿನ್ ಆಗಿದ್ದಾವೆ ಅಂತ. ದಟ್ ಈಸ್ ದ ಬ್ರಾಂಚಿಂಗ್ ಡಿಸೆಂಟ್. ಸೆಕೆಂಡ್ ಒನ್ ನ್ಯಾಚುರಲ್ ಸಿಲೆಕ್ಷನ್, ಇಲ್ಲಿವರೆಗೂ ಹೇಳಿದಂಥದ್ದು. ದ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ದ ಅಡಾಪ್ಟಿವ್ ಎಬಿಲಿಟಿ, ದೇ ಆರ್ ದ ಬೆಸ್ಟ್ ಸುಟೇಬಲ್ ಫಾರ್ ನ್ಯಾಚುರಲ್ ಸಿಲೆಕ್ಷನ್. ಸೊ ಇದೆಲ್ಲವೂ ಏನಿದು ಚಾರ್ಲ್ಸ್ ಡಾರ್ವಿನ್ ಹೇಳಿರುವಂಥದ್ದು. ಯಾಕೆ ನೇಚರ್ ಇಲ್ಲಿ ಲಾಂಗ್ ಆಗಿರುವಂತಹ ಜಿರಾಫೆನ ಸೆಲೆಕ್ಟ್ ಮಾಡ್ಕೋತು? ಬಿಕಾಸ್ ಇಟ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇಂತಹ ಜೀವಿಗಳು ಫಿಟ್ ಆಗಿದ್ವು. ಯಾಕೆ ಫಿಟ್ ಆಗಿದ್ವು? ಬಿಕಾಸ್ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್. ಇಲ್ಲಿ ಚೇಂಜ್ ಏನಿತ್ತು? ಸ್ಮಾಲ್ ಆಗಿರುವಂತಹ ಗಿಡಗಳನ್ನೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ವಲ್ಲ. ಸೊ ಉಳಿದಿರೋದೇ ಇವಾಗ ಲಾಂಗ್ ಗಿಡಗಳು ಅಂತಂದರೆ ಅದು ಸ್ಟ್ರಗಲ್ ಮಾಡಲೇಬೇಕಾ? ಎನ್ವೈರ್ಮೆಂಟಲ್ ಚೇಂಜಿಗೆ ಸ್ಟ್ರಗಲ್ ಮಾಡಲಿಕ್ಕೆ ಇರುವಂತಹ ಪಾಪ್ಯುಲೇಷನ್ನಲ್ಲಿ
ಥಿಂಕ್ ಇರುವಂತಹ ಪಾಪ್ಯುಲೇಷನಲ್ಲಿ ಒಂದೆರಡು ಜಿರಾಫೆದಾದರೂ ಸ್ವಲ್ಪ ಜಾಸ್ತಿ ಇರ್ಬೋದಾ, ಅಂತಹ ಸ್ವಲ್ಪ ಜಾಸ್ತಿ ಇರುವಂತಹ ಜಿರಾಫೆಗಳು ಉಳಿದು ಇರುವಂತಹ ಗಿಡಗಳನ್ನು ತಿಂದು ಫಿಟ್ಟಾಗಿ ರಿಪ್ರೊಡ್ಯೂಸ್ ಮಾಡಿ ಅಂತಹ ಪಾಪ್ಯುಲೇಷನ್ನೇ ಕಂಟಿನ್ಯೂ ಆಯಿತು. ಆ್ಯಂಡ್ ಇಟ್ ಫಾರ್ಮ್ ದ ಎಂಟೈರ್ಲಿ ನ್ಯೂ ಜಿರಾಫೆ. ಯಾವುದಾದ್ರು ನ್ಯೂ ಜಿರಾಫೆ? ಲಾಂಗ್ ಆಗಿ ಇರುವಂತಹ ನೆಕ್ಕನ್ನು ಹೊಂದಿರುವಂತಹ ಜಿರಾಫೆ. ಸೊ ದಟ್ ಈಸ್ ನ್ಯಾಚುರಲ್ ಸಿಲೆಕ್ಷನ್. ಇದು ಪೂರ್ತಿ ಪಾಯಿಂಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಥಿರಾಟಿಕಲ್ ಜಾಸ್ತಿ ಇದೆ, ಹೇಳೋದು ಜಾಸ್ತಿ ಇದೆ, ಸ್ಕಿಪ್ ಮಾಡದೆ ನೋಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಒಂದು ಪಾಯಿಂಟನ್ನು ಸ್ಕಿಪ್ ಮಾಡಿದರೆ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಗೊತ್ತೇ ಆಗ್ತಿಲ್ಲ, ಅಯ್ಯೋ ಚಾಪ್ಟರೇ ಅರ್ಥ ಆಗಲಿಲ್ಲ ಅಂದ್ಬಿಡ್ತೀರ. ಸೊ ಕರೆಕ್ಟಾಗಿ ಕೇಳ್ತಾ ಹೋಗಿ ಅರ್ಥ ಆಗುತ್ತೆ. ಇದನ್ನು ಕೂಡ ಫಿಲ್ಮ್ ಥರ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟು ಲಾಸ್ಟಿಗೆ ಇಲ್ಲಿ ಒಬ್ಬರು, ದೆನ್ ಸೆಕೆಂಡ್ ಒನ್, ಥರ್ಡ್ ಒನ್ ಮೋರ್ ಸೈಂಟಿಸ್ಟ್ ಹೇಳಿ ಈ ವಿಡಿಯೋವನ್ನು ಮುಗಿಸೋಣ. ಸೊ ಥರ್ಡ್ ಸೈಂಟಿಸ್ಟ್ ಡಾರ್ವಿನ್ ಯಾವಾಗ ಇದೆಲ್ಲ ಸ್ಟಡಿಯನ್ನು ಮಾಡ್ತಾ ಇದ್ರು, ಸೇಮ್ ರಿಸಲ್ಟನ್ನು ತಂದಂತಹ ಇನ್ನೊಬ್ಬರು ಸೈಂಟಿಸ್ಟು ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅನ್ನುವಂತಹ ಒಬ್ಬರು ನೇಚರಲಿಸ್ಟ್, ಅಂದರೆ ನೇಚರನ್ನು ಅಬ್ಸರ್ವ್ ಮಾಡುವಂತಹ ಒಬ್ಬರು ಸೈಂಟಿಸ್ಟ್. ಇವರೇನು ಮಾಡಿದರು ಅಂತಂದರೆ, ಚಾರ್ಲ್ಸ್ ಡಾರ್ವಿನ್ನಲ್ಲಿ ಅವರೇನು ಆ ಶಿಪ್ಪನ್ನು ತೊಗೊಂಡು ಮೂವ್ ಆಗ್ತಾ ಇದ್ರಲ್ಲ, ಅವಾಗ ಅವರು ಗ್ಯಾಲಪಗೋಸ್ ಐಲ್ಯಾಂಡ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಅಲ್ಲಿ ಆರ್ಗ್ಯಾನಿಸಮ್ಸ್ಗಳನ್ನು ಜಾಸ್ತಿ ಸ್ಟಡಿ ಮಾಡಿದರು. ಅದೇ ರೀತಿಯಾಗಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಫ್ರಮ್ ಸೌತ್ ಅಮೆರಿಕಾ, ಇವರು ಕೂಡ ಏನು ಮಾಡಿದರು, ಕೆಲವೊಂದು ಪ್ಲೇಸಸ್ಸಿಗೆ ಹೋಗಿ ಅಲ್ಲಿರುವಂತಹ ಜೀವಿಗಳನ್ನು ಅವರು ಸ್ಟಡಿ ಮಾಡಿದರು. ಎಕ್ಸ್ಪೆಷಲಿ ಮಲಯ ಮತ್ತು ಇನ್ನೊಂದು ಕೆಲವೊಂದು ಐಲ್ಯಾಂಡ್ಸ್ಗಳನ್ನು ಆರ್ಚಿಪೆಲಗೋ ಅಂತ ಕರೀತಾರೆ. ಆರ್ಚಿಪೆಲಗೋ ಅಂದರೆ ಐಲ್ಯಾಂಡ್ ಅಂದರೆ ಏನು, ನಮ್ಮಲ್ಲಿ ಇವಾಗ ಲಕ್ಷದ್ವೀಪಗಳಿದ್ದಾವಲ್ಲ, ಅಂಡಮಾನ್ ನಿಕೋಬಾರು, ಈ ಪೂರ್ತಿ ಸಮುದ್ರದಲ್ಲಿ ಅಲ್ಲಲ್ಲಲ್ಲಿ ಐಲ್ಯಾಂಡ್ ಇರ್ತಾವಲ್ಲ, ಅವನ್ನ ಆರ್ಚಿಪೆಲಗೋ ಅಂತ ಕರೀತಾರೆ. ಅಂತಹ ಐಲ್ಯಾಂಡ್ಸ್ನಲ್ಲಿ ದಿ ಮಲಯ ಅನ್ನುವಂತಹ ಒಂದು ಪ್ಲೇಸ್, ಇವಾಗಿಂದೇನು ಮಲೇಷಿಯಾ ಇದೆ, ಅಲ್ಲಿರುವಂತಹ ಕೆಲವೊಂದು ಐಲ್ಯಾಂಡ್ಸ್ಗಳಲ್ಲಿ ಇವರು ಸ್ಟಡಿ ಮಾಡಿದರು. ಮ್ಯಾಮ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, NCERTನಲ್ಲಿ ಇದೆ, ಕ್ವಶನ್ ಎಲ್ಲಿಂದಾದರೂ ಬರ್ಬೋದು. ಸೊ ಮಲಯಾದಲ್ಲಿ ಇವರು ಸ್ಟಡಿ ಮಾಡಿದರು. ಆ್ಯಂಡ್ ಅಗೇನ್ ಹೀ ಕೇಮ್ ಟು ದ ಸೇಮ್ ಡಿಸಿಷನ್ ದ್ಯಾಟ್ ದೆರ್ ಈಸ್ ಅ ಪ್ರೋಸೆಸ್ ಕಾಲ್ಡ್ ನ್ಯಾಚುರಲ್ ಸಿಲೆಕ್ಷನ್. ಸೊ ಇವ್ರದ್ದು ಮತ್ತು ಇವ್ರದ್ದು ಸೇಮ್ ಕನ್ಕ್ಲೂಷನ್ನು, ನ್ಯಾಚುರಲ್ ಸಿಲೆಕ್ಷನ್ ಈಸ್ ದ ಕೀ ಮಟೀರಿಯಲ್. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ವರ್ಡ್ ಕಾಲ್ಡ್ ವೇರಿಯೇಷನ್. ವೇರಿಯೇಷನ್ ಅಂದರೆ ಚೇಂಜ್. ಎಲ್ಲಿ ಚೇಂಜ್ ಆಯಿತು? ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಚೇಂಜ್ ಆಯಿತು. ವೇರಿಯೇಷನ್ ಬಂದಿದ್ದರಿಂದನೇ ಗುಡ್ ವೇರಿಯಂಟು ಸರ್ವೈವ್ ಆಯಿತು. ಗೊತ್ತಾಯ್ತಾ? ಸೊ ಚಾರ್ಲ್ಸ್ ಡಾರ್ವಿನ್ನು ಮತ್ತು ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಒಂದೇ ಒಂದು ಪಾಯಿಂಟಿಗೆ ಕನ್ಕ್ಲೂಷನ್ನ ಕೊಟ್ಟರು, ನೇಚರ್ನಲ್ಲಿ ಎವಲ್ಯೂಷನ್ ಆಗಬೇಕಾದ್ರೆ ಯಾವತ್ತೂ ಒಂದು ನ್ಯಾಚುರಲ್ ಸಿಲೆಕ್ಷನ್ ಅಂತ ಆಗ್ತಾ ಇರುತ್ತೆ. ಆ್ಯಂಡ್ ಇವರಿಬ್ಬರು ಒಂದೇ ರಿಸಲ್ಟ್ ಬರಲಿಕ್ಕೆ ಕಾರಣ, ಇವರಿಬ್ಬರು ಒಂದೇ ಅಪ್ರೋಚ್ ಇಟ್ಕೊಂಡು ಅಥವಾ ಒಂದೇ ಇನ್ಸ್ಪಿರೇಷನ್ ಇಟ್ಕೊಂಡು ಸ್ಟಡಿಯನ್ನು ಮಾಡ್ತಾಯಿದ್ರು. ಅವರ ಕಾಲದಲ್ಲಿ ಒಬ್ಬರು ಥಾಮಸ್ ಮ್ಯಾಲ್ಥಸ್ ಅನ್ನುವಂತಹ ಒಬ್ಬರು ವಿಜ್ಞಾನಿ ಇದ್ದರು. ಅವರೇನು ಮಾಡಿದರು, ಒಂದು ಬುಕ್ಕನ್ನು ಬರೆದ್ರು. ಪಾಪ್ಯುಲೇಷನ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಮೇಲೆ ಇವರೊಂದು ಬುಕ್ಕನ್ನು ಬರೆದಿದ್ರು. ಸೊ ಈ ಬುಕ್ಕನ್ನು ಓದಿದಂತಹ ಇವರೇನು ವಿಜ್ಞಾನಿಗಳಿದ್ರು, ಇದರಿಂದ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಅವರು ಸ್ಟಡಿಯನ್ನು ಮಾಡಿದರು ಅಂತ ಹೇಳ್ತಾರೆ. ಸೊ ಇವ್ರ ಹೆಸರು ಇದೆ, ಇವ್ರ ಬುಕ್ ಇದೆ, ಟೆಕ್ಸ್ಟ್ ಬುಕ್ನಲ್ಲಿ ನೆನಪಿಟ್ಕೊಳ್ಳೇಬೇಕು. ಸೊ ಥಾಮಸ್ ಮಾಲ್ಥಸ್ ಅನ್ನುವಂತಹ ಒಬ್ಬರು ವಿಜ್ಞಾನಿ ಬರೆದಂತಹ ಪಾಪ್ಯುಲೇಷನ್ ಅನ್ನುವಂತಹ ಬುಕ್ಕು. ಅದಕ್ಕೆ ಹಿಯರ್ ಎಲ್ಲ ಸ್ಟಾರ್ಟ್ ಆಗಿದ್ದು ಪಾಪ್ಯುಲೇಷನಿಂದಾನೇ. ಈ ಬುಕ್ಕಿಂದ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಸ್ಟಡೀಸನ್ನು ಮಾಡ್ತಾ ಇಷ್ಟು ಗ್ರೇಟ್ ಸೈಂಟಿಸ್ಟ್ ಆಗಿ ಇಷ್ಟು ದೊಡ್ಡ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಗೊತ್ತಾಯ್ತಾ? ಸೊ ಇಲ್ಲಿ 4 ವಿಜ್ಞಾನಿಗಳಿದ್ದಾರೆ, ಲೆಮಾರ್ಕು, ಚಾರ್ಲ್ಸ್ ಡಾರ್ವಿನ್ನು, ಆಲ್ಫ್ರೆಡ್ ವ್ಯಾಲೇಸ್ ಅಥವಾ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಮತ್ತು ಥಾಮಸ್ ಮಾಲ್ಥಸ್ ಅನ್ನುವಂತಹ ವಿಜ್ಞಾನಿ. ಸೊ ಇವರೆಲ್ಲರಿಂದ ನಮಗೆ ಇವಾಗ ಒಂದು ಜ್ಞಾನ ಅಥವಾ ಜ್ಞಾನೋದಯ ಅಥವಾ ಏನೋ ಒಂದು ಐಡಿಯಾ ಅಂತ ಹೇಳ್ತೀವಲ್ಲ, ಎವಲ್ಯೂಷನ್ ಹೆಂಗಾಗಿರ್ಬೋದು ಅಂತ ಅದ್ರದ್ದು ಕ್ಲಿಯರ್ ಕಟ್ ಪಿಕ್ಚರ್ ನಮಗೆ ಸಿಕ್ಕಿದೆ. ಗೊತ್ತಾಯ್ತಾ? ಸೊ ಹಿಯರ್ ಎಂಡ್ಸ್ ಆಲ್ ದ ಥಿಯರೀಸ್. ಸೊ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ವಿ ಹ್ಯಾವ್ ಕಂಪ್ಲೀಟೆಡ್ 3 ಹೆಡ್ಡಿಂಗ್ಸ್. ಒರಿಜಿನ್ ಆಫ್ ಲೈಫ್ ಆಯಿತು, ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಆಯಿತು, ದೆನ್ ಬಯಾಲಜಿಕಲ್ ಎವಲ್ಯೂಷನ್. ಈ 2 ಕಾನ್ಸೆಪ್ಟ್ ಹೇಳ್ತಿರೋದು ನ್ಯಾಚುರಲ್ ಸಿಲೆಕ್ಷನ್ ಬಗ್ಗೆನೇ. ಅದಕ್ಕೆ ನಾನು 2 ಕಾನ್ಸೆಪ್ಟನ್ನು ಮರ್ಜ್ ಮಾಡಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಅದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ, ಬಟ್ ತುಂಬ ಲೆಂದಿ ವಿಡಿಯೋ, ಎವಿಡೆನ್ಸಸ್ ಫಾರ್ ಎವಲ್ಯೂಷನ್, ಎಲ್ಲ ಎವಿಡೆನ್ಸಸ್ಸನ್ನು ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಕ್ರೀನ್ಶಾಟ್ ತೊಗೋಬೋದು, ನೋಟ್ಸ್ನಲ್ಲಿ ಇದೆ, ಅಲ್ಲಿಯೂ ಕೂಡ ಲಾಸ್ಟಿಗೆ ನೀವು ರೆಫರ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.